ನಮಸ್ಕಾರ. 68ನೇ ಲೀಲಾಜಾಲ ನ್ಯಾಸಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ರಭಸ ಜೀವನದ ಕುರಿತು. ಈ ನಮ್ಮ ಬದುಕೆ ಈಗ ರಭಸ ಜೀವನ ಆಗಿದೆ ಈಗಿನ ದಿನಮಾನದಲ್ಲಿ. ಬಹುಶಃ ಆ ಕುರಿತಾಗಿ ಬೆಳಕು ಚೆಲ್ಲಕ್ಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ವೇಗ ದಕ್ಷತೆಯ ಸೂಚನೆಯ ಹೇಗೆ, ದುಡುಕಿನ ವರ್ತನೆಯೇ ಅದು, ಅಥವಾ ಉತ್ಸಾಹದ ಅಭಿವ್ಯಕ್ತಿಯೇ, ಅಥವಾ ವಿಳಂಬದ ಕುರಿತು ವೇಗ ಮತ್ತು ವಿಳಂಬ ಇದೆರಡಕ್ಕೂ ಒಂದು ದ್ವಂದ್ವ ಇದೆ. ಆ ದ್ವಂದ್ವದ ಕುರಿತು ಪರಿಹಾರ ಸೂತ್ರ ಏನು ಅಂತ ಹೇಳಿ ಸರ್ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸ್ವರವರಿಗೂ ಸ್ವಾಗತ ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಸೋಲು ಗೆಲುವು ಅನ್ನುವಂಥ ಒಂದು ವಿಷಯ ಮಾತಾಡಿದ್ದಾಯಿತು. ಇವತ್ತು ರಭಸ ವಿಳಂಬ ಅನ್ನುವ ದ್ವಂದ್ವವನ್ನು ಕುರಿತು ಕೆಲವು ಅಭಿಪ್ರಾಯಗಳನ್ನು, ನನ್ನ ಅನುಭವವನ್ನು, ಅಧ್ಯಯನವನ್ನು ಆಧರಿಸಿ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಹಾಳೆ ತಗೊಳ್ಳಿ, ಮಧ್ಯೆ ಒಂದು ಗೆರೆ ಹಾಕಿ. ನೀವು ಹಾಕಿದ್ದು ಒಂದು ಗೆರೆ, ಆದರೆ ಹಾಳೆ ಎರಡು ಭಾಗ ಆಗುತ್ತೆ. ಹಾಗೆ ನಾವು ಯಾವುದೇ ಒಂದು ಗುಣವನ್ನು ಹೇಳಿದರೆ ಆ ಗುಣದಕ್ಕೆ ಸಂಬಂಧಿಸಿದ ದೋಷ ಒಂದು ಕೆಳಗಡೆ ಬರುತ್ತೆ. ಹಾಗಾಗಿ ಒಂದು ಗೆರೆ ಇಡೀ ಜಗತ್ತನ್ನು ನೋಡುವ ಧೋರಣೆಯನ್ನು ಎರಡು ಭಾಗವಾಗಿಸುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ. ಈ ರಭಸ ಕುರಿತಂತೆ ನಾನು ಇಂದಿನ ರಭಸ ಜೀವನಕ್ಕೆ ನೇರವಾಗಿ ಪ್ರವೇಶಿಸೋದಕ್ಕೆ ಇಷ್ಟಪಡೋಲ್ಲ. ನನ್ನ ಮನಸ್ಸಿನಲ್ಲಿ ರಭಸ ಅನ್ನೋದು ಹೇಗೆ ಏರಿಳಿತಗಳನ್ನ ಕಾಣ್ತು ಅನ್ನುವಂಥದ್ರ ಬಗ್ಗೆ ನಾನು ಒತ್ತು ಕೊಟ್ಟು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ಮಾತಾಡಿಸಿದ ಅಂತೆ ನಾನು ಮಾತಾಡ್ತೇನೆ. ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಒಬ್ರು ಉಪರಾಷ್ಟ್ರಪತಿ ಇದ್ರು, ವರಾಹ ವೆಂಕಟಗಿರಿ ಅಂತ ಅವರ ಹೆಸರು, ವಿ ಗಿರಿ ಅಂತ. ಅವರು ಸುಮಾರು 80 ವರ್ಷ ಮೀರಿದವರು, ಸ್ಥೂಲಕಾಯದವರು. ಅವರ ಉಪನ್ಯಾಸಕ್ಕೆ ನಾನು ಹೋಗುವಂತಹ ಒಂದು ಸಂದರ್ಭ ಬಂತು. ಮನೆಯವರೆಲ್ಲ ಸಿನಿಮಾಕ್ಕೆ ಹೋದ್ರೆ ನಾನು ಇವತ್ತು ಬರೋದಿಲ್ಲ ಅಂತ ಹೇಳಿ ಅವರ ಉಪನ್ಯಾಸಕ್ಕೆ ಹೋದದ್ದು ಇನ್ನೂ ನನಗೆ ಹಸಿರಾಗಿ ನೆನಪಿದೆ. ವಿ ಗಿರಿಯವರು ಉಪನ್ಯಾಸ ಮಾಡೋದಿರಲಿ, ಅವರು ವೇದಿಕೆಗೆ ನಡೆದು ಬರುತ್ತಿದ್ದಂಥ ವೇಗ, ಮಾತಾಡುವಾಗ ತೋರಿಸ್ತಿದ್ದ ಉತ್ಸಾಹ, ಯಾರು ಪ್ರಶ್ನೆ ಕೇಳಿದಾಗ ತೋರಿಸುವ ಪ್ರತಿಕ್ರಿಯೆ, ಎಲ್ಲದರಲ್ಲೂ ಕೂಡ ತುಂಬಾ ಲವಲವಿಕೆ ನನ್ನ ಮನಸ್ಸಿಗೆ ಕಾಣಿಸ್ತು. ತಡ ಇಲ್ಲವೇ ಇಲ್ಲ, ವೇಗವಾಗಿ ಹೆಜ್ಜೆ ಹಾಕ್ತಾರೆ. ದೂರದಿಂದ ಒಂದು ಹೆಜ್ಜೆಗೂ ಇನ್ನೊಂದು ಹೆಜ್ಜೆಗೂ 4 ಅಡಿ ದೂರ ಇರುತ್ತೆ. ಅಷ್ಟಷ್ಟು ದೂರಕ್ಕೆ ಹೆಜ್ಜೆ ಹಾಕೊಂಡು ಅವ್ರು ಬಂದ ರೀತಿ ನೋಡಿದಾಗ ಅದು ಯಾಕೋ ನನ್ನ ಮನಸ್ಸಿಗೆ ಅದು ತುಂಬಾ ದೊಡ್ಡ ಆದರ್ಶವಾಗಿ ಕಾಣಿಸ್ತು. ಯಾಕಿರ್ಬಹುದು ಅಂತ ಇವಾಗ ಆಲೋಚನೆ ಮಾಡಿದ್ರೆ ನಂಗೆ 2 ಅಂಶ ಹೊಳೆಯುತ್ತೆ. ಒಂದು, ತಮ್ಮ ಮನಸ್ಥಿತಿ, ದೇಹಸ್ಥಿತಿ ಏನಾದ್ರೂ ಇರಲಿ, ಅದನ್ನ ಪಕ್ಕಕ್ಕಿಟ್ಟು ಜನ ನಿರೀಕ್ಷೆಯನ್ನ ಪೂರೈಸಬೇಕು ಅನ್ನುವಂಥ ಅದಮ್ಯವಾದಂಥ ಹುಮ್ಮಸ್ಸಿದೆಯಲ್ಲ, ಅದು ಇರ್ಬೋದು ಅನ್ನುವಂಥದ್ದು ಒಂದು. ಎರಡನೇದು, ಯಾರೇ ಆಗ್ಲಿ ಒಂದು ಕೆಲಸನ ಚುರುಕಾಗಿ ಮಾಡಿದರೆ ನಮ್ಮ ಮನಸ್ಸಿಗೆ ಬೇಗ ಅವರ ಗಮನ ಸೆಳೆಯುತ್ತೆ. ಅವರಿಂದ ನಾನು ಎಷ್ಟು ಪ್ರಭಾವಿತನಾಗಿದ್ದೆ ಅಂತಂದ್ರೆ, ನಾನು ಕಾಲೇಜಲ್ಲಾಗ್ಲಿ ಬೇರೆ ಹೊರಗಡೆ ಆಗ್ಲಿ ವೇಗವಾಗಿ ನಡೆಯೋದು ನಾನು ರೂಢಿ ಮಾಡ್ಕೊಂಡಿದ್ದೆ. ಹೆಚ್ಚು ಕಡಿಮೆ ನಾನು ನಿವೃತ್ತನಾಗೋವರೆಗೂ ಆ ಸ್ವಭಾವನೆ ಇತ್ತು. ಆಮೇಲೆ ಹೀಗಿದ್ದಾಗ ಒಂದು ರೀತಿಯಲ್ಲಿ ರಭಸವಾಗಿ ಜೀವನ ಮಾಡುವಂಥದ್ದು ಇದೆಯಲ್ಲ, ಅದು ಉತ್ಸಾಹದ ಅಭಿವ್ಯಕ್ತಿ ಜೊತೆಗೆ ತಮ್ಮ ದೌರ್ಬಲ್ಯಗಳನ್ನ, ತಮ್ಮ ಚಿಂತೆಗಳನ್ನ, ದೇಹದ ಮನಸ್ಸಿನ ಗೊಂದಲಗಳನ್ನ ಮೀರುವ ಪ್ರಯತ್ನ ಆದ್ರಿಂದ ಇದು ತುಂಬಾ ಆದರ್ಶವಾದದ್ದು ಅಂತಾನೆ ನನ್ನ ಭಾವನೆ ಇತ್ತು. ಆದರೆ ಕ್ರಮೇಣ ಏನಾಯ್ತು ಅಂತಂದ್ರೆ, ಈ ಅಭಿಪ್ರಾಯ ಬದಲಾಗೋಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆ ಅಂತಂದ್ರೆ, ನಮ್ಮ ಅಭಿಪ್ರಾಯ ಒಂದು ದೃಷ್ಟಿಯಲ್ಲಿ ನಾನು ಒಬ್ಬ ಹುಡುಗನಾಗಿ, ಯುವಕನಾಗಿ ಅವರ ಉತ್ಸಾಹವನ್ನ ಗುರುತು ಹಿಡಿದ್ರೆ ಹೊರತು ಆ ಉತ್ಸಾಹದ ಹಿಂದೆ ಏನ್ ಕಾರಣ ಅಂತ ಆಲೋಚನೆ ಮಾಡೋ ಶಕ್ತಿ ಇರಲಿಲ್ಲ ನಂಗೆ ಅವಾಗ. ಈಗ ನಾನು ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ
ಈ ರಭಸ ಅನ್ನುವಂಥದ್ದು ಅನೇಕ ಕಾರಣಗಳಿಂದ ಆಗ್ಬೋದು. ಒಂದು ಕಾರಣ ಏನು, ನನ್ನ ಒಳಗೆ ಇರುವ ಉತ್ಸಾಹ, ಅದೇ ನಾನು ಗಿರಿಯವರಲ್ಲಿ ಕಂಡುಕೊಂಡ ಉತ್ಸಾಹ. ಎರಡನೇದು, ಸಂದರ್ಭದ ಒತ್ತಡಕ್ಕೂ ನಾನು ಬೇಗ ಬೇಗ ಮಾಡ್ಬೇಕಾಗಬಹುದು. ಈಗ ನಾನು ಕಚೇರಿಗೆ ಹೋಗ್ಬೇಕಾದ್ರೆ ತಡವಾಗ್ಬಿಟ್ಟಿದೆ ಅಂತ ಆದ್ರೆ ನಾನು ತಿಂಡಿ ತಿನ್ನೋದನ್ನ ನಿಧಾನವಾಗಿ ಸವಿತಾ ಮಾತಾಡ್ತಾ ತಿನ್ನಕ್ಕಾಗಲ್ಲ, ಬೇಗ ಬೇಗ ತಿನ್ಬೇಕಾಗಿದೆ. ಹಾಗಾಗಿ ರಭಸ ಅನ್ನೋದು ಇಟ್ ಮೇ ಬಿ ಇಂಪೋಸ್ಡ್ ಆರ್ ಇಟ್ ಮೇ ಬಿ ಇಂಡ್ಯೂಸ್ಡ್, ಅಂದ್ರೆ ಸಂದರ್ಭದ ಒತ್ತಡಕ್ಕೆ ಹಾಕಿರುವಂಥದ್ದು ಇರ್ಬೋದು, ಅಥವಾ ನಮ್ಮ ಮನಸ್ಸಿನೊಳಗಿಂದ ಬಂದಿರೋದು ಇರ್ಬೋದು. ಹೊರಗಿನಿಂದ ಬಂದಿದ್ದೋ, ಇಂಪೋರ್ಟೆಡ್ ಎಕ್ಸ್ಪೋರ್ಟೆಡ್ ಅನ್ನುವಂಥದ್ದು ರಭಸ ಅನ್ನೋ ಪ್ರಶ್ನೆಗೆ ಎರಡು ಉತ್ತರ ಸಾಧ್ಯ. ನಾನು ಒಬ್ಬನೇ ಅಲ್ಲ, ನೀವು ಎಲ್ಲ ಕೂಡ ಒಂದು ಕ್ಷಣದಲ್ಲಿ ಆ ರಭಸವನ್ನ, ಹೊರಗಿನಿಂದ ಉಂಟಾದ ಒತ್ತಡಕ್ಕೆ ತೋರೋ ರಭಸವನ್ನು ಅನುಭವಿಸಿದಿರಿ ಅಂತ ಅನ್ಕೊಂಡಿದ್ದೀನಿ. ಒಳಗಡೆಯಿಂದ ಚಿಮ್ಮುವಂತಹ ಒಂದು ಉತ್ಸಾಹನೂ ಅನುಭವಿಸಿದಿರ ಅಂತ ನಾ ತಿಳ್ಕೊಂಡಿದ್ದೀನಿ. ಈ ರಭಸ ಅನ್ನುವಂಥದ್ದು ಏನದು, ವೇಗ ಅಂತ ಅರ್ಥ ಆಗತ್ತೆ. ವೇಗ ಅಂದ್ರೆ ಚಲನೆ ಅಂತ ಅರ್ಥ ಆಗುತ್ತೆ. ಚಲನೆ ಅಂದ್ರೆ ಏನು, ಬದಲಾವಣೆ ಅಂತ ಅರ್ಥ ಆಗುತ್ತೆ. ಸ್ಥಾನ ಪಲ್ಲಟ ಅಂತ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾವಣೆ ಆಗೋದೇ ಚಲನೆ. ಹೀಗಿರುವಾಗ ವೇಗದ ಪ್ರಶ್ನೆ ಬರೋದು ಕೂತ್ಕಡೆನೆ ಕೂತಿರುವಂತಹ ವ್ಯಕ್ತಿನ ನೋಡೋದ್ರಿಂದ ಅಲ್ಲ. ಏನಾದ್ರೂ ಅದರೊಂದು ಗತಿಶೀಲತೆ, ಡೈನಮಿಸಮ್ ಇರಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾದ್ದು. ಆ ಡೈನಮಿಸಮ್ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ರಲ್ಲಿ ರಭಸ ಅನ್ನೋದು ವೇಗವಾಗಿ ಅಂತ, ಮತ್ತೆ ಇನ್ನೊಂದು ನಿಧಾನವಾಗಿ ಅಂತ ಎರಡು ರೀತಿಯಲ್ಲಿ ಆಗೋಕ್ ಸಾಧ್ಯ. ಹೊರಗಿನ ಕಾರಣ, ಒಳಗಿನ ಕಾರಣ, ಜೊತೆಗೆ ಅದು ಎರಡು ರೀತಿಯಲ್ಲಿ ಆಗೋಕ್ ಸಾಧ್ಯ. ಹೇಗೆ ಅಂತಂದ್ರೆ, ಆ ಚಲನೆ ಇದೆಯಲ್ಲ, ಆ ಚಲನೆ ಇಲ್ಲ ವೇಗವಾಗಿ ಆಗ್ಬೋದು, ಇಲ್ಲ ನಿಧಾನವಾಗಿ ಆಗ್ಬೋದು. ಯಾವುದು ರಭಸ, ಯಾವುದು ವಿಳಂಬ ಅಂತ ನಾನು ಕಂಡುಕೋಬೇಕಾದ್ರೆ ಹೇಗೆ? ಒಂದು ರೀತಿಯಲ್ಲಿ ಮನಃಶಾಸ್ತ್ರ ಮತ್ತು ಭೌತಶಾಸ್ತ್ರವನ್ನು ಗಮನಿಸಿದರೆ ಒಬ್ಬ ಮನುಷ್ಯ ಎಷ್ಟು ವೇಗದಿಂದ ಕೆಲಸ ಮಾಡಬಲ್ಲ ಅನ್ನೋಕ್ಕೊಂದು ಮಿತಿ ಇದೆ. ಅದಕ್ಕಿಂತ ಕಡಿಮೆ ವೇಗದಿಂದ ಮಾಡಿದ್ರು ಅವನು ಸೋಮಾರಿ, ಅದಕ್ಕಿಂತ ಜಾಸ್ತಿ ವೇಗದಿಂದ ಮಾಡಿದ್ರೆ ತಪ್ಪಾಗುತ್ತೆ. ಆದ್ದರಿಂದ ಒಂದು ವಸ್ತು ಕಂಪಿಸೋದಕ್ಕೆ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತಾರೆ. ಸಹಜ ಆವರ್ತಾಂಕ ಕೊಟ್ಬಿಟ್ರೆ ಅದು ಜೋರಾಗಿ ಕಂಪಿಸೋಕೆ ಶುರು ಮಾಡುತ್ತೆ. ಸಹಜ ಆವರ್ತಕ್ಕಿಂತ ಕಡಿಮೆ ಆದ್ರೂ ಸರಿಯಾಗಿ ಕಂಪಿಸೋದಿಲ್ಲ, ಹೆಚ್ಚಾದ್ರೂ ಸರಿಯಾಗಿ ಕಂಪಿಸೋದಿಲ್ಲ. ಅಂದಮೇಲೆ ವೇಗ ಆ ವ್ಯಕ್ತಿಗೆ ಇರಬಹುದಾದದ್ದೆಷ್ಟು ಅಥವಾ ಸಹಜವಾದದ್ದೆಷ್ಟು ಅನ್ನೋದನ್ನು ಸಹಜ ವೇಗ ಅಂತ ನಾನು ಕರೆಯೋದಾದ್ರೆ, ಅದು ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಬೇರೆ ಬೇರೆಯಾಗೇ ಇರುತ್ತೆ. ಅವರ ಸ್ವಭಾವ, ಅವರು ಮಾಡುವ ಕೆಲಸದ ಕುರಿತಂತ ಧೋರಣೆ, ಇವೆಲ್ಲ ಸೇರಿಸಿ ಬೇರೆ ಬೇರೆನೇ ಇರುತ್ತೆ. ಆ ಸಹಜವೇ ಇದನ್ನ ಯಾವುದು ವೇಗವನ್ನ ಆಧಾರವಾಗಿಟ್ಕೊಂಡು ಸಹಜ ವೇಗಕ್ಕಿಂತ ಹೆಚ್ಚಿನ ವೇಗ ರಭಸ, ಸಹಜ ವೇಗಕ್ಕಿಂತ ಕಡಿಮೆ ವೇಗ ಇದೆಯಲ್ಲ ಅದು ವಿಳಂಬ ಅಂತ ನಾವು ಹೇಳ್ಬೇಕು. ಆದರೆ ವಿಚಿತ್ರ ಏನು ಗೊತ್ತೇನು, ಸಹಜ ವೇಗ ಯಾವುದು ಅನ್ನೋದು ನಮಗೇ ಗೊತ್ತಿಲ್ಲ. ನಮ್ಮ ಸಹಜ ವೇಗವೇ ನಮಗ್ ಗೊತ್ತಿಲ್ಲ, ಇನ್ನೊಬ್ಬರ ಸಹಜ ವೇಗ ನಮಗ್ ಗೊತ್ತೇ ಇಲ್ಲ. ಅಂದಮೇಲೆ ನಾವು ವೇಗ ರಭಸವೇ ವಿಳಂಬವೇ ಅಂತ ನಾವು ಯಾವ ತೀರ್ಮಾನ ಹೇಳಿದ್ರು ಅದು ನಮ್ಮ ಅನಿಸಿಕೆಯೇ ಹೊರತು ಸಹಜ ವೇಗವನ್ನ ಆಧರಿಸಿದ್ದಲ್ಲ. ಅಂದ್ರೆ ಅದಕ್ಕೆ ಯಾವುದು ಸೈದ್ಧಾಂತಿಕವಾದಂತ ಹಿನ್ನೆಲೆ ಇಲ್ಲ ಅನ್ನುವಂಥದ್ದು ಆಶ್ಚರ್ಯ ಅನ್ಸಿದ್ರು ಕೂಡ ಸತ್ಯ. ಈಗ ಒಂದು ನಗೆಹನಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ನಗೆಹನಿ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಈ ಸಹಜ ವೇಗದ ಪ್ರಸ್ತಾಪ ಪರೋಕ್ಷವಾಗಿ ಆಗಿದೆ. ಒಬ್ಬ ವಾಹನವನ್ನ ವೇಗವಾಗಿ ಓಡಿಸ್ತಾ ಇದ್ದ. ಅವನು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ. ಅವರು ಅವನ ಮೇಲೆ ಮೊಕದ್ದಮೆ ಹೂಡಿದ್ರು. ಈ ವ್ಯಕ್ತಿ ವೇಗವಾಗಿ ವಾಹನವನ್ನು ಓಡಿಸ್ತಾ ಇದ್ದಾನೆ ಅಂತ ಅವನ ಮೇಲೆ ಮೊಕದ್ದಮೆ ಹೂಡಿದ್ರು. ನ್ಯಾಯಾಧೀಶರು ಕೇಳಿದ್ರು, ನೀನು ವೇಗವಾಗಿ ವಾಹನ ಓಡಿಸ್ತಿದ್ದದ್ದು ನಿಜವೇನಯ್ಯ ಅಂತ. ನಿಜ ಸ್ವಾಮಿಯಿಂದ. ಸಾಮಾನ್ಯಕ್ಕೆ ಇಲ್ಲ ಅಂತ ಸಮರ್ಥಿಸ್ಕೋತಾರೆ, ಅವನಿಗೆ ನಿಜ ಅಂತ ಹೇಳ್ದ. ನ್ಯಾಯಾಧೀಶರಿಗೆ ಅವನ ಬಗ್ಗೆ ಇನ್ನೂ ಕುತೂಹಲ ಆಯ್ತು. ಯಾಕೆ ಅಂತ ತಪ್ಪು ಮಾಡಿದೆ ನೀನು, ವೇಗವಾಗಿ ಹೋಗೋದು ತಪ್ಪಲ್ವಾ ಅಂತ ಕೇಳಿದ್ರು. ಆಗ ಅವನು ಹೇಳ್ದ, ಸ್ವಾಮಿ ನನ್ಗೆ ಯಾವ ಕೆಲಸ ಕೊಟ್ಟರು ವೇಗವಾಗಿ ಮಾಡೋದು ನನ್ನ ಅಭ್ಯಾಸ. ವೇಗವಾಗಿ ಮಾಡಿದ್ರೆ ಸುತ್ತಮುತ್ತ ಜನ ಎಲ್ಲ ನನ್ನ ಕಡೆ ಆಶ್ಚರ್ಯವಾಗಿ ನೋಡ್ತಾರೆ. ಆದ್ರಿಂದ ನಾನು ಎಲ್ಲ ಕೆಲಸನೂ ವೇಗವಾಗಿ ಮಾಡ್ತೀನಿ ಅಂತ ಹೇಳ್ದ. ಆಗ ನ್ಯಾಯಾಧೀಶರು ಹೇಳಿದ್ರು, ನಿನಗೆ 5 ವರ್ಷ ಕಠಿಣ ಸಜಾ ಕೊಡ್ತೀನಿ, ಅದ್ ಎಷ್ಟು ಬೇಗ ಮಾಡ್ತೀಯೋ ಮಾಡು ಅಂತ ಹೇಳಿದ್ರು. ಅಂದ್ರೆ ವೇಗದ ಆಯ್ಕೆಯೇ ಇಲ್ಲದ ಒಂದು ವಿಷಯ ಹೇಳಿ ವೇಗ ಅಂತ ಹೇಳಿದ್ರು ಅಂತ.
ಈ ನಗೆಯನೆಯಿಂದ ಗಮನಿಸಬೇಕಾಗಿರುವಂತ ಸತ್ಯ ಏನಪ್ಪಾ ಅಂತಂದ್ರೆ, ನಾವು ವೇಗವಾಗಿರೋದು ಕೆಲವು ಸಾರಿ ಬೇರೆಯವ್ರನ್ನ ಮೆಚ್ಚೋಕ್ ಕೂಡ. ಆ ಹುಡುಗ ಎಷ್ಟು ಚುರುಕಾಗಿ ಕೆಲಸ ಮಾಡ್ತಿದ್ದಾನೆ, ಮುಖ ಗಂಟು ಹಾಕೋದಿಲ್ಲ, ನಗತಾ ಎಷ್ಟು ಲವಲವಿಕೆಯಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳುವಂಥದ್ದು ಉಂಟು. ಆದ್ದರಿಂದ ಇಲ್ಲಿ ನಾವು ಉತ್ಸಾಹದಿಂದ ಕೆಲಸ ಮಾಡ್ತೀವೋ ಇನ್ನೊಬ್ಬರ ಗಮನ ಸೆಳೆಯೋದಕ್ಕೆ ಕೆಲಸ ಮಾಡ್ತೀವೋ ಅನ್ನೋದು ಕೂಡ ಇನ್ನೊಂದು ರೀತಿಯ ಗೊಂದಲವೇ. ಆದ್ರಿಂದ ನಾವು ರಭಸ ಅನ್ನೋದನ್ನ ಎಷ್ಟೊಂದು ದೃಷ್ಟಿಯಲ್ಲಿ ನೋಡ್ಬೇಕಾಗತ್ತೆ ಅಂದ್ರೆ ಈಗಾಗಲೇ 3-4 ದೃಷ್ಟಿಯಲ್ಲಿ ನಿಮ್ಮ ಮುಂದೆ ನಿರೂಪಣೆ ಮಾಡಿದೆ. ಕನ್ನಡದಲ್ಲಿ ಒಂದು ಗಾದೆನೂ ಇದೆ. ಏನಂತ ಇದೆ ಅಂದ್ರೆ, ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಗಾದೆ ಇದೆ. ಅಂದ್ರೆ ಯಾರು ವೇಗವಾಗಿ ಕೆಲಸ ಮಾಡ್ತಾನೋ ಅವನು ಅದರಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡೋದಿಲ್ಲ, ಅವನ ಬುದ್ಧಿ ಕಡಿಮೆ, ತಪ್ಪುಗಳು ಮಾಡ್ತಾನೆ ಅನ್ನುವಂಥದ್ದು. ಹಾಗಿದ್ರೆ ರಭಸವನ್ನ ನಾವು ಅಭಿನಯಿಸಕ್ ಹೋಗಿ ನಮಾಜ್ ಮಾಡೋಕ್ ಹೋಗಿ ಮಸೀದಿ ಕೆಡವುಕೊಂಡ ಹಾಗೆ ನಾ ಧಾರ್ಮಿಕ ಉಪಮೆಗಳು ಕೊಡೋಕೆ ಭಯ ಆಗುವಂತ ವಾತಾವರಣ ಇವತ್ತು ನಮ್ಮ ಸಮಾಜದಲ್ಲಿದೆ. ನಾನು ಧೈರ್ಯ ಮಾಡಿದ್ದೀನಿ ಅಷ್ಟೇ. ಏನೇ ಆಗ್ಲಿ, ನಾನು ಯಾವ್ದೋ ಕೆಲಸ ಮಾಡಕ್ ಹೋಗಿ ಇನ್ಯಾವುದೋ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಆಗ್ಬಾರ್ದು ಅಂತ ಅನ್ನುವಂಥ ದೃಷ್ಟಿಯಿಂದ ರಭಸವನ್ನ ಸ್ವಲ್ಪ ಅನುಮಾನವಾಗಿಯೂ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಈ ರಭಸ ಇನ್ಯಾವುದಾದ್ರು ಅನಾಹುತಕ್ಕೋ ಅಪಘಾತಕ್ಕೋ ಕಾರಣ ಆದೀತು ಅನ್ನುವಂಥ ಭಯ ನಮ್ಮನ್ನ ಕಾಡ್ಬೇಕಾಗತ್ತೆ. ಸುಮ್ಮನೆ ನಾನು ಉತ್ಸಾಹ ಪ್ರದರ್ಶಿಸ್ತೀನಿ ಅಥವಾ ನನ್ಗಿರೋ ಶಕ್ತಿ ಎಲ್ಲ ವ್ಯಯ ಮಾಡ್ತೀನಿ ಅಂತಂದ್ರೆ ಅದು ಕೂಡ ಒಪ್ಪತಕ್ಕ ಮಾತಲ್ಲ. ಯಾಕೆ ಅಂದ್ರೆ ಅದು ಇನ್ನೇನಕ್ಕಾರು ದಾರಿ ಮಾಡಿಕೊಟ್ರೆ, ಅನಾಹುತಕ್ಕೆ ದಾರಿ ಮಾಡಿಕೊಟ್ರೆ ಅನ್ನುವ ದೃಷ್ಟಿಯಿಂದ. ಆತ್ಮೀಯರೇ, ವೇಗ ಅನ್ನೋದಕ್ಕೆ ವೇಗ ಅಂದ್ರೆ ವೆಲಾಸಿಟಿ ಅಂತ ಇಂಗ್ಲಿಷ್ ಪದಕ್ಕೆ ಸಂವಾದಿಯಾಗಿ ಹೇಳಿದ್ರೆ, ಸ್ಪೀಡ್ ಅನ್ನೋದಕ್ಕೆ ಏನ್ ಹೇಳ್ಬೇಕು ಅಂತ. ಸ್ಪೀಡು ವೇಗ ಒಂದರ್ಥದಲ್ಲಿ ಒಂದೇ, ಆದ್ರೆ ವೇಗ ಅಂದ್ರೆ ಒಂದೇ ದಿಕ್ಕಲ್ಲಿ ಹೋಗುತ್ತೆ. ಸ್ಪೀಡ್ ಅಂದ್ರೆ ದಿಕ್ಕು ಬದಲಾಯಿಸಿದ್ನ ಪರಿಗಣಿಸದೆ ಚಲಿಸಿದ ದೂರನ ವೇಗ ಸಮಯದಿಂದ ಭಾಗಿಸಿದ್ರೆ ವೇಗ ಬರುತ್ತೆ. ಆ ವೇಗ ಅನ್ನೋಕೆ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಜವ ಅಂತ ಒಂದು ಪದ ಇದೆ. ಜವ ಅಂದ್ರೆ ವೇಗ, ಸ್ಪೀಡ್ ಅಂತ. ವೇಗ ಅಂದ್ರೆ ವೆಲಾಸಿಟಿ, ಜವ ಅಂದ್ರೆ ಸ್ಪೀಡ್ ಅಂತ. ಜವ ಅಂದ್ರೆ ಯಮ ಅಂತ ಒಂದು ಅರ್ಥ ಇದೆ. ನಿಮಗ್ ಗೊತ್ತಿರೋ ಹಾಗೆ ಯಮ ಕೊಲ್ಲೋನು. ಆದ್ದರಿಂದ ಜವ ಅನ್ನೋ ಪದ ಒಂದು ರೀತಿಯಲ್ಲಿ ವೇಗವಾಗಿ ಹೋಗ್ಬೇಡ, ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ ಅಂತ ಹೆದರಿಸಿದ ಹಾಗೆ ಆ ಪದ, ಅದು ಅನುವಾದ ನನಗೆ ಆಶ್ಚರ್ಯ ಹುಟ್ಟಿಸಿದೆ. ಅದು ಏನಾದ್ರು ಆಗ್ಲಿ, ಈ ವೇಗ ಇದೆಯಲ್ಲ, ಆ ವೇಗ ನಾವು ಜಾರಿಗೊಳಿಸಿಕೊಳ್ಳುವಾಗ, ಅದನ್ನ ನಿರ್ವಹಣೆ ಮಾಡುವಾಗ ಅಪಾಯವಾಗುವ ಸಾಧ್ಯತೆ ಇದೆ, ನಮ್ಮ ಬುದ್ಧಿ ಕೊಂಚ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇದೆ ಅನ್ನೋದನ್ನ ಗಮನಿಸಿದಾಗ ಉತ್ಸಾಹ ನಾವು ಭಾವಿಸಿರುವ ಹಾಗೆ ಅಷ್ಟೊಂದು ಆಕರ್ಷಕವಾಗಿದೆಯೇ ಹೊರತು ಅತ್ಯಂತ ಸುರಕ್ಷಿತವಾಗೇನು ಇಲ್ಲ ಅನ್ನುವಂಥ ಅಂಶ ನಮಗೆ ಗಮನಕ್ಕೆ ಬರುತ್ತೆ. ಹೀಗೆ ಉತ್ಸಾಹದ ಬಗ್ಗೆ 2 ಮಗ್ಗಲುಗಳನ್ನ ನಾನು ಈಗಾಗಲೇ ನಿಮ್ಮ ಮುಂದೆ ನಿರೂಪಣೆ ಮಾಡಿದೆ. ಈಗ ಇನ್ನೊಂದು ದೃಷ್ಟಿಯಿಂದ ನೋಡೋಣ ಈ ಉತ್ಸಾಹವನ್ನ. ಅದು ನಮ್ಮ ಉತ್ಸಾಹದ ಆಯ್ಕೆ ಮಾಡುವಾಗ ಇವೆಲ್ಲ ಅಂಶಗಳು ಗಮನದಲ್ಲಿದ್ರೆ ನಾವು ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಗಮನಿಸಬೇಕಾದ್ದು. ಉತ್ಸಾಹ ಅನ್ನೋದು ಒಂದು ರೀತಿ ವೀಕ್ನೆಸ್, ದೌರ್ಬಲ್ಯ ಕೂಡ ಆಗಬಹುದು ಅನ್ನೋದಕ್ಕೆ ಗಡಿಯಾರ ಯಾವ ವೇಗದಲ್ಲಿ ಸಾಗಬೇಕೋ ಆ ವೇಗದಲ್ಲಿ ಸಾಗಬೇಕು. ಅದಕ್ಕಿಂತ ಕಡಿಮೆ ವೇಗದಲ್ಲಿ ಸಾಗಿದ್ರೆ ಗಡಿಯಾರ ಸ್ಲೋ ಅಂತ ಅದನ್ನ ರಿಪೇರಿ ಮಾಡಕ್ ಕೊಡ್ತೀವಿ. ಗಡಿಯಾರ ನಿಧಾನಕ್ಕೆ ಸಾಗ್ತಾ ಇದೆ ಅಂತ. ವೇಗವಾಗಿ ಸಾಗಿದ್ರು ಅದನ್ನ ರಿಪೇರಿ ಕೊಡ್ತೀವಿ. ಆದ್ದರಿಂದ ನಿಧಾನ ದೌರ್ಬಲ್ಯ ಅಂತ ನಾವು ಅನ್ನೋದಾದರೆ ವೇಗವೂ ದೌರ್ಬಲ್ಯವೇ. ಈ ಅಂಶ ಗಮನಿಸಬೇಕಾದ್ರೆ. ಆದರೂ ವೇಗದ ಮೇಲೆ ನಮ್ಮ ವ್ಯಾಮೋಹ ಹೋಗಿಲ್ಲ. ವೇಗದ ಮೇಲೆ ನಮ್ಮ ವ್ಯಾಮೋಹ ಹೋಗಿದ್ದಿದ್ರೆ ಕಾರ್ ರೇಸ್ಗಳು ನಡ್ತಿರ್ಲಿಲ್ಲ ನಾವು. ಆದ್ರೆ ನಿಮಗೆ ಗೊತ್ತು, ವೇಗದ ಕಾರದ ಓಟದ ಸ್ಪರ್ಧೆ ಮಾಡ್ತಾರೆ, ಅನೇಕರು ಅದರಲ್ಲಿ ಅಪಘಾತಕ್ಕೊಳಗಾಗುತ್ತಾರೆ, ಪೆಟ್ಟು ತಿಂತಾರೆ ಅಂತ. ನಂಗೆ ಈಗಲೂ ಅದು ವಿಚಿತ್ರವಾಗಿ ಕಾಣುತ್ತೆ. ವೇಗವಾಗಿ ಚಲಿಸೋದು ಅಪರಾಧ ಅಂತ ಅವರಿಗೆ ಶಿಕ್ಷೆ ಕೊಡೋ ಪಕ್ಷಕ್ಕೆ ಅಪರಾಧದಲ್ಲಿ ಯಾಕೆ ಸ್ಪರ್ಧೆ? ಒಳ್ಳೆ ಕೆಲಸದಲ್ಲಿ ಸ್ಪರ್ಧೆ ಇರಬೇಕಾದ್ದು, ಅಪರಾಧದಲ್ಲಿ ಕ್ರೈಮಲ್ಲಿ ಯಾಕೆ ಸ್ಪರ್ಧೆ ಅಂತ ನಂಗೆ ಇವಾಗ್ಲೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಆ ವೇಗ ಅನ್ನೋದು ಅಪಘಾತವನ್ನು ಮಾಡಿದ್ರೂ ಆಕರ್ಷಕವಾಗಿ ಕಾಣುತ್ತೆ ಅನ್ನುವಂಥ ಅಂಶ ಮುಖ್ಯವಾದ್ದು. ಅದಕ್ಕೇನೆ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ.
ಅದು ಥ್ರಿಲ್ ಕೊಡುತ್ತೆ, ರೋಮಾಂಚನವಾಗುತ್ತೆ ಅದನ್ನ ಹೋಗ್ತಾ ಇದ್ರೆ ವೇಗವಾಗಿ. ಆದ್ರೆ ಅದು ಆ ವೇಗ ಜಾಸ್ತಿ ಆದ್ರೆ ಅಪಾಯ ಆಗುತ್ತೆ ಅನ್ನುವಂಥ ಒಂದು ಎಚ್ಚರವನ್ನು ಇರಬೇಕಾಗಿದೆ. ಈಗ ಅದನ್ನ ಬಿಟ್ರೆ ಈಗ ದಾರ್ಶನಿಕವಾಗಿ ಫಿಲಸಫಿಕಲ್ ಆಗಿ ಈ ವೇಗವನ್ನು ನೋಡುವಂಥ ಕೆಲಸ ಮಾಡೋಣ. ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ, ಯಾಕೆಂದ್ರೆ ಅದು ಬೇಗ ಬೇಗ ಅರ್ಥ ಆಗುವಂಥದ್ದಲ್ಲ. ಮನುಷ್ಯ ಎಚ್ಚರವಾಗಿರೋವರೆಗೆ ಅವನು ಸುಮ್ಮನಿರೋದೇ ಇಲ್ಲ, ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ಭಾರತೀಯ ದರ್ಶನಗಳಲ್ಲಿ ಅನೇಕ ಕಡೆ ಪ್ರಸ್ತಾಪ ಇದೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮಕೃತ್. ಏನೋ ಕೆಲಸ ಮಾಡದೆ ಒಂದು ಜೀವ ಒಂದು ಕ್ಷಣವೂ ಇರೋದಿಲ್ಲ ಅಂತ ಒಂದ್ ಹೇಳ್ಬೋದು. ಉಸಿರಾಡ್ತಾನೆ, ಉಸಿರಾಡೋದು ಒಂದು ಕೆಲಸ ತಾನೆ. ಅಂದ್ರೆ ಯಾವುದೇ ಚಲನೆ ಆಗ್ಬೇಕಾದ್ರೆ ಕೆಲಸನೇ, ಉಸಿರಾಡೋದು ಒಂದು ಕೆಲಸ ಅಂತ ನಾವು ಅಂದ್ಕೊಂಡ್ರೆ ಆಗ ಆ ಜೀವಿ ಉಸಿರಾಡ್ತಿದೆ ಅಂದ್ರೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಇಲ್ಲ, ಉಸಿರಾಟ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡೋದಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಪ್ರಜ್ಞಾಪೂರ್ವಕವಾಗಿ ಮಾಡೋದ್ರಿಂದ ಪ್ರಜ್ಞಾಪೂರ್ವಕವಾಗಿ ಮಾಡುವ ಕೆಲಸವೇ ಕೆಲಸ ಅಂತ. ನಡೆದಾಡೋದು, ಓಡಾಡೋದು, ಮಾತಾಡೋದು ಇವೆಲ್ಲ ಕೆಲಸ ಅಂತ ನಮಗೆ ಹೊಳೆಯುತ್ತೆ. ಉಸಿರಾಡೋದನ್ನ ಕೆಲಸ ಅಂತ ನಮ್ಗೆ ಅನ್ಸೋದಿಲ್ಲ, ಯಾಕೆಂದ್ರೆ ಆ ಉಸಿರಾಟ ನಾವೇನು ಗಾಳಿ ಒಳಗೆ ತಗೋತಾ ಇದ್ದೀನಿ, ಹೊರಗೆ ಹಾಕ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಮನುಷ್ಯ ಹಾಗಾದ್ರೆ ನಿರಂತರವಾಗಿ ಕೆಲಸ ಮಾಡ್ತಾನೆ. ನಾನೇನು ಕೆಲಸ ಮಾಡಿದೆ, ಸುಮ್ಮನೆ ಕೂತಿದ್ದೀನಪ್ಪ. ಹಾಗಾದ್ರೆ ಆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ವಾಕ್ಯ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಂದ್ ಕ್ಷಣವೂ ಮನುಷ್ಯ ಸುಮ್ಮನಿರಲ್ಲ ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದನ್ನ ಅಂತಂದ್ರೆ, ನಾವು ಕಣ್ಣಿಗೆ ಕಾಣೋದು ದೇಹ, ದೇಹದ ಚಲನೆಯನ್ನ ಕೆಲಸ ಅಂತ ಅರ್ಥ ಮಾಡ್ಕೋತೀವಿ. ಆದ್ರೆ ಕಣ್ಣಿಗೆ ಕಾಣದ ಮನಸ್ಸು ಇದೆಯಲ್ಲ, ಆ ಮನಸ್ಸು ಏನಾಗುತ್ತಪ್ಪ ಅಂದ್ರೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಯಾವುದೋ ಒಂದು ಹೂವನ್ನು ನೋಡುತ್ತೆ, ಇನ್ನೇನನ್ನೋ ಜ್ಞಾಪಿಸ್ಕೊಳ್ಳುತ್ತೆ, ಇನ್ಯಾವುದೋ ಸಂದರ್ಭ ಜ್ಞಾಪಿಸ್ಕೊಳ್ಳುತ್ತೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಒಂದು ದುಂಬಿನ ನಾನು ನೋಡಿದ್ದು ಅದು ಕಲ್ಪನಾ ವಿಲಾಸವನ್ನೇ ತಗೊಂಡು ಬಂತು ಅಂತ. ಆದ್ದರಿಂದ ಮನದ ಚಲನೆಯೂ ಕೆಲಸವೇ. ಮನಸ್ಸನ್ನ ಕೆಲವು ಸರಿ ಯಾವ್ದೋ ಜ್ಞಾಪಕ ಬಂದ ಬೇಡ, ನಂಗೆ ಬೇರೆ ದೃಷ್ಟಿಯಿಂದ ನೋಡ್ತೀನಿ ವಿಷಯನ ಅಂತ ನಾನು ಅಂತೀನಿ. ಹಾಗಾಗಿ ಮನಸ್ಸಿನ ಕೆಲಸವು ಪ್ರಜ್ಞಾಪೂರ್ವಕವಾಗಿ ಮಾಡೋದ್ರಿಂದ, ದೇಹವು ಕೆಲಸವನ್ನ ಪ್ರಜ್ಞಾಪೂರ್ವಕವಾಗಿ ಮಾಡುವುದರಿಂದ ದೇಹ ಕೆಲಸ ಮಾಡಿದ್ರು ಕೆಲಸವೇ, ಮನಸ್ಸು ಕೆಲಸ ಮಾಡಿದ್ರು ಕೆಲಸವೇ. ತುಂಬಾ ವಿಚಿತ್ರ ಅಂದ್ರೆ ಮನಸ್ಸು ಜಾಸ್ತಿ ಕೆಲಸ ಮಾಡುವಾಗ ದೇಹ ಸುಮ್ಮನಾಗ್ಬಿಡುತ್ತೆ, ದೇಹ ಕೆಲಸ ಮಾಡುವಾಗ ಮನಸ್ಸು ಸುಮ್ಮನಾಗ್ಬಿಡುತ್ತೆ. ಏಕಾಗ್ರತೆಯಿಂದ ನಾವು ಕೆಲಸ ಮಾಡ್ಬಿಟ್ರಂತೂ ಮನಸ್ಸು ಅಷ್ಟು ಚಂಚಲವಾದ ಮನಸ್ಸು ಏಕಾಗ್ರತೆಗೆ ಬಂದ್ಬಿಡುತ್ತೆ. ಆದ್ರಿಂದ ದೇಹ ಮನಸ್ಸು ಅಂತ ನಾವು ಭಾವಿಸೋದಾದ್ರೆ ಒಂದನ್ನ ಚುರುಕಾಗಿರಿಸೋದಕ್ಕೆ ಏನ್ ವಿಧಾನ ಅಂದ್ರೆ ಇನ್ನೊಂದನ್ನು ಸುಮ್ಮನಾಗ್ಸೋದು, ಒಂದನ್ನ ಸುಮ್ಮನಾಗ್ಸೋದಕ್ಕೆ ಏನ್ ವಿಧಾನ ಅಂದ್ರೆ ಇನ್ನೊಂದನ್ನು ಚುರುಕಾಗ್ಸೋದು. ಅದಕ್ಕೆ ಬುದ್ಧಿಜೀವಿಗಳು ಸೋಮಾರಿಗಳ ತರ ಕಾಣ್ತಾರೆ. ಹಾಗೆ ದುಡಿಯೋರು ಅವ್ರ ಆಲೋಚನೆ ಕಡೆ ಗಮನ ಕೊಟ್ಟಿರೋದಿಲ್ಲ ಅಂತ ಅನ್ನೋವಂಥದ್ದು. ಆತ್ಮೀಯರೇ, ಈಗ ರಭಸವನ್ನ ಎರಡು ದೃಷ್ಟಿಯಿಂದ ನೋಡ್ಬೇಕು ಅಂತ ಆಯ್ತು. ದೇಹದ ದೃಷ್ಟಿಯಿಂದ ನೋಡ್ಬೇಕು, ಮನಸ್ಸಿನ ದೃಷ್ಟಿಯಿಂದ ನೋಡ್ಬೇಕು ಅಂತ ಆಯ್ತು. ಆದ್ದರಿಂದ ನಾವು ಒಬ್ಬ ಏನು ಮಾಡ್ದಲೆ ಸೋಮಾರಿಯಾಗಿ ಕುಳಿತಿರುವಂತಹ ವ್ಯಕ್ತಿ ನನ್ನ ದೃಷ್ಟಿಯಿಂದ, ನನ್ನ ಕಣ್ಣಿನ ಅಭಿಪ್ರಾಯದಿಂದ ಅವನು ಚುರುಕಾಗಿರೋ ಮನುಷ್ಯ ಅಲ್ಲ. ಆದರೆ ಅವನ ಮನಸ್ಸು ಚುರುಕಾಗಿರ್ಬೋದು. ಹಾಗೆ ಚುರುಕಾಗಿ ಕೆಲಸ ಮಾಡ್ತಿರೋ ಮನುಷ್ಯನ ಮನಸ್ಸು ಚುರುಕಾಗಿದೆ ಅಂತ ನಮ್ಗೆ ಅನ್ನಿಸ್ಬೋದು. ನಮ್ ದೇಹ, ನಾವ್ ಯಾವಾಗ್ಲೂ ನಮ್ ಕಣ್ಣೇನು ಹೇಳ್ತಾ ಅದನ್ನ ನಂಬ್ತೀವಲ್ಲ. ಆದ್ರೆ ಅದು ಸೂಕ್ಷ್ಮ ಶರೀರ, ಕಣ್ಣಿಗೆ ಕಾಣದ್ದು. ನನ್ನ ಮನಸ್ಸು ಕಣ್ಣಿಗೆ ಕಾಣಲ್ಲ, ಮನಸ್ಸಿನಲ್ಲಿ ಹೇಳುವ ಅಲೆಗಳು ಕಣ್ಣಿಗೆ ಕಾಣೋದಿಲ್ಲ. ಅದರಿಂದ ಆ ಚುರುಕಾಗಿ ಕೆಲಸ ಮಾಡುವ ವ್ಯಕ್ತಿ ಮನಸ್ಸು ಚುರುಕಾಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ದೇಹ ಮನಸ್ಸು ಎರಡು ಒಟ್ಟಿಗೆ ಕೆಲಸ ಮಾಡಕ್ ಆಗಲ್ಲ. ಇದು ಮುಖ್ಯವಾದ್ದು. ಈಗ ಈ ದೃಷ್ಟಿಯಿಂದ ನಾವು ರಭಸವನ್ನ ಮತ್ತೆ ಪರಿಶೀಲನೆ ಮಾಡೋಣ. ಈ ದೃಷ್ಟಿಯಿಂದ ನೋಡಿದ್ರೆ ರಭಸನ ನಾವು ಹೇಗೆ ಪರಿಭಾವಿಸಬೇಕು ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ಗೋಜಲಾಯ್ತು. ಈಗ ಅದನ್ನ ಹೇಗೆ ಮಾಡೋಣ ಅಂತ ಅಂದ್ರೆ ನಾ ಅನ್ಕೊಳ್ಳುವಂಥದ್ದು, ಈ ಕೆಲಸ ಅಂದ್ರೆ ಏನು, ನಾವು ಕೆಲಸ ಮಾಡೋದು ಅಂದ್ರೆ ಏನು, ಅದು ಅಲ್ಲಿಂದಾನೇ ಶುರು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ಕ್ಷಣವೂ ಸುಮ್ಮನಿರಲ್ಲ ಅಂತಂದಾಗ ಕೆಲಸ ಅಂದ್ರೆ ಚಲನೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಕೆಲಸಕ್ಕೆ ನಾನು ಇನ್ನೊಂದನ್ನು ಸೇರಿಸಿದೆ, ವಸ್ತು ಚಲನೆ ಆಗದ್ ಸರಿಯೇ, ಮನುಷ್ಯ ಕೆಲಸ ಮಾಡ್ಬೇಕಾದ್ರೆ ಪ್ರಜ್ಞಾಪೂರ್ವಕವಾದ ಚಲನೆ ಅಂತ ನಾವು ತಿಳ್ಕೊಂಡ್ವಿ. ಅದು ದೇಹದ ಚಲನೆಯ ಮನಸ್ಸಿನ ಚಲನೆ ಅಂತ ಅನ್ಕೊಂಡ್ವಲ್ಲ ನಾವು. ಕೆಲಸ ಅಂದ್ರೆ ಏನು ಅಂದ್ರೆ ಯಾವುದೋ ಒಂದು
ವಸ್ತುವನ್ನು ನಾವು ನೋಡಿದಾಗ ಅದು ಹೀಗಿರುವುದಕ್ಕಿಂತ ಬೇರೆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ನಿಸ್ದಾಗ ನಾನೇನ್ ಮಾಡ್ತೀನಿ, ಅದನ್ನ ಬದಲಾವಣೆ ಮಾಡಕ್ ಹೋಗ್ತೀನಿ. ಅಂದ್ರೆ ಪ್ರಪಂಚ ಅಂದ್ರೆ ಆ ಒಂದು ಕ್ರಮಬದ್ಧತೆನೂ ಇದೆ, ಕ್ರಮಹೀನತೆನೂ ಇದೆ, ಕೇಯಾಸ್ ಅಂತಾರಲ್ಲ, ಗೊಂದಲದ ಅಂಶನೂ ಇದೆ. ನಾವು ಯಾವುದಾದ್ರೂ ಒಂದು ಗೊಂದಲವನ್ನ ನೋಡಿದಾಗ ಆ ಗೊಂದಲವನ್ನು ಪರಿಹರಿಸೋಕೆ ಮಾಡೋ ಪ್ರಯತ್ನವೇ ಕೆಲಸ ಅಂತ ನಾವು ಡಿಫೈನ್ ಮಾಡ್ಬೋದು, ವ್ಯಾಖ್ಯೆ ಕೊಡ್ಬೋದು. ಈಗ ನೋಡಿ, ಒಬ್ಬ ಹುಡುಗ ತರಗತಿಗೆ ಬರ್ತಾನೆ. ಆ ತರಗತಿಗೆ ಬಂದಾಗ ಹಿಂದಿನ ದಿವಸ ಅವನು ಶಾಲೆ ಬಿಟ್ಟು ಹೋಗಿರ್ತಾನಲ್ಲ, ತರಗತಿಗೆ ಬಂದು ನೋಡ್ತಾನೆ 2-3 ಕಡೆ ಕಾಗದದ ಚೂರು ಬಿದ್ದಿರುತ್ತೆ. ಈ ಕಾಗದದ ಚೂರು ಬಿದ್ದಿದ್ರೆ ನಮ್ ಕ್ಲಾಸ್ ಚೆನ್ನಾಗಿ ಕಾಣೋದಿಲ್ಲ, ಏನೋ ಕಸ ಬಿದ್ದಿದೆ ಅಂತ ಅನ್ಸತ್ತೆ ಅಂತ ಆ 3 ಕಾಗದದ ಚೂರು ನಮ್ ತೆಗೆದುಹಾಕ್ಬೇಕು ಅಂತ ಅನ್ಸತ್ತೆ, ತೆಗೆದುಹಾಕ್ತಾನೆ. ಅಂದ್ರೆ ಯಾವಾಗ ಕೆಲಸ ಹೇಗಾಯ್ತು? ಜಗತ್ತಿನ ಗೊಂದಲವನ್ನ, ಜಗತ್ತಿನ ಯಾದೃಚ್ಛಿಕತೆಯನ್ನ, ರ್ಯಾಂಡಮ್ನೆಸ್ ಅನ್ನೋದನ್ನ ಕ್ರಮಬದ್ಧಗೊಳಿಸುವ ಒತ್ತಡಕ್ಕೆ ನಾವು ಸಿಕ್ಕಾಕೊಂಡು ನಾವು ಕೆಲಸ ಮಾಡ್ತೀವಿ. ಎಲ್ಲಿಯೇ ಯಾದೃಚ್ಛಿಕತೆ? ಜಗತ್ತಿನದ್ದೇ ಆಗ್ಬೇಕಾಗಿಲ್ಲ. ಈಗ ನನ್ನ ಸ್ನೇಹಿತ ಅವನು ಯಾವುದೋ ರೀತಿಯಲ್ಲಿ ಮಾತಾಡ್ತಾನೆ, ಯಾವುದೋ ರೀತಿಯಲ್ಲಿ ನಡ್ಕೋತಾನೆ, ಅದು ಯಾಕೋ ಸರಿ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಆಗ ನಾನು ಅವನಿಗೆ ಬುದ್ಧಿವಾದ ಹೇಳಕ್ ಹೋಗ್ತೀನಿ. ಅದರಿಂದ ಒಂದು ಮಾತಾಡುವ ಒತ್ತಡ ಬರಬೇಕಾದ್ರೂ ಯಾವುದೋ ಬದಲಾವಣೆಯನ್ನು ತರುವಂತ ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡು ನಾವು ಮಾತಾಡ್ತೀವಿ. ನಾವು ಈಗ ಇರುವ ಸ್ಥಿತಿಯನ್ನ ಬೀಯಿಂಗ್ ಅಂತ ಕರೆಯೋದಾದ್ರೆ, ಹೀಗಿರ್ಲಿ ಅಂತ ಅನ್ಕೊಳ್ಳೋ ಸ್ಥಿತಿನ ಬಿಕಮಿಂಗ್ ಅಂತ ಆಗೋದಾದ್ರೆ, ಕೆಲಸ ಅಂದ್ರೆ ಬೀಯಿಂಗ್ ಇಂದ ಬಿಕಮಿಂಗ್ ಆಗೋದು. ಆ ಬೀಯಿಂಗ್ ನಿಂದ ಬಿಕಮಿಂಗ್ ಆಗುವುದು ಅನ್ನೋದು, ಬೀಯಿಂಗ್ ಇಂದ ಬಿಕಮಿಂಗ್ ಆಗೋದಕ್ಕೆ ಮಾಡೋ ಪ್ರಯತ್ನವನ್ನ ಕೆಲಸ ಅಂತ ನಾವು ಕರಿಬಹುದು. ಮಾನಸಿಕವಾಗಿ ಪ್ರಯತ್ನ ಪಡಬಹುದು, ಮಾತಿನಿಂದ ಪ್ರಯತ್ನ ಪಡಬಹುದು, ಕ್ರಿಯೆಯಿಂದಲೂ ಪ್ರಯತ್ನ ಪಡಬಹುದು ಈ ಬೀಯಿಂಗ್ ನ ಬಿಕಮಿಂಗ್ ಆಗ್ಬೇಕಾದ್ರೆ. ಹಾಗಾದ್ರೆ ವೇಗ ಅಂದ್ರೆ ಏನು? ವೇಗ ಅಂದ್ರೆ 2 ದೃಷ್ಟಿಯಿಂದ ಹೇಳ್ಬೋದು. ಒಂದು ದೃಷ್ಟಿ ಏನಪ್ಪ, ವೇಗ ಅಂದ್ರೆ ಹೆಚ್ಚು ಸಂಖ್ಯೆಯ ಬದಲಾವಣೆಗಳನ್ನ ತರೋಕ್ ಪ್ರಯತ್ನ ಪಡೋದು ಒಂದು ರೀತಿಯ ವೇಗ. ಅಥವಾ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ವೇಗವಾಗಿ ತಲುಪೋದು, ಅದು ವೇಗ. ಒಂದು ಟೈಮ್ ಕಾಲದ ಪರಿಗಣನೆಯಿಂದ ಮಾಡಿದ್ದು, ಇನ್ನೊಂದು ಕೆಲಸದ ಸಂಖ್ಯೆಯಿಂದ ಪರಿಗಣನೆ ಮಾಡಿದ್ದು. ಆ ರೀತಿಯಲ್ಲಿ 2 ರೀತಿಯ ವೇಗ ಇರೋಕೆ ಸಾಧ್ಯ. ಆದರೆ ಈಗ ನಾವು ವೇಗದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳೇನು ಅಂತಂದ್ರೆ ಹೀಗೆ ಅರ್ಥ ಮಾಡ್ಕೋಬಹುದು. ಹೇಗೆ ಅಂದ್ರೆ, ಈಗ ಒಂದು ಸ್ಥಿತಿ ಇದೆ, ಆ ಸ್ಥಿತಿಯ ಮೇಲೆ ನನಗೆ ಜುಗುಪ್ಸೆ ಇದೆ, ಈ ಸ್ಥಿತಿ ಹೀಗಿರಬಾರ್ದಾಗಿತ್ತು, ಸರಿಯಾಗಿರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಆದ್ದರಿಂದ ನಾನು ಇನ್ನೊಂದು ಸ್ಥಿತಿಗೆ ಹೋಗ್ಬೇಕಾದ್ರೆ, ಕೆಲಸ ಮಾಡ್ಲೇಬೇಕನ್ನುವ ಒತ್ತಾಸೆ ನನ್ನ ಮನಸ್ಸಿಗೆ ಬರಬೇಕಾದ್ರೆ ಹೊರಗಡೆಯ ಗೊಂದಲದ ಬಗ್ಗೆ ನನಗೆ ಜುಗುಪ್ಸೆ ಬರಬೇಕು. ಆಗ ಬದಲಾವಣೆ ಮಾಡಕ್ ಹೋಗ್ಬೇಕು. ಇದ್ರಿರುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ, ನನ್ನ ಪಾಡಿಗೆ ನಾನು ಡೆಸ್ಕ್ ಮೇಲೆ ಕೂತ್ಕೊಂಡು ಬರೀತೀನಿ, ಹುಡುಗ ಕಾಗದ ಚೂರು ತೆಗೆದು ಹಾಕೋದಿಲ್ಲ. ಆದ್ರಿಂದ ಇರುವುದರ ಬಗ್ಗೆ ಜುಗುಪ್ಸೆ ವೇಗವನ್ನು ಹೆಚ್ಚೋದು. 2ನೇದು ಬರುವುದರ ಬಗ್ಗೆ ಆಸೆ. ಹೀಗೆ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಆಸೆ. ಆದ್ರಿಂದ ಇರುವುದರ ಬಗ್ಗೆ ಜಿಗುಪ್ಸೆ ಆದಾಗಲೂ ಉತ್ಸಾಹ ಜಾಸ್ತಿ ಆಗುತ್ತೆ, ಬರುವುದರ ಬಗ್ಗೆ ಆಸೆ ಆದಾಗಲೂ ಕೂಡ ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಆ ಉತ್ಸಾಹ 2 ಕೆಲಸ. ಈಗಿರುವ ಸ್ಥಿತಿ ಬೀಯಿಂಗ್, 2ನೇ ಸ್ಥಿತಿ ಬಿಕಮಿಂಗ್. ಬೀಯಿಂಗ್ ಮೇಲೆ ಎಷ್ಟು ಬೇಜಾರು ಬಂದಷ್ಟು ಬಿಕಮಿಂಗ್ ಆಗುವ ಒತ್ತಡ ಬರುತ್ತೆ, ವೇಗವಾಗಿ ಮಾಡ್ತೀನಿ ಆ ಕೆಲಸ. ಅಥವಾ ಬಿಕಮಿಂಗ್ ಮೇಲೆ ತುಂಬಾ ಆಸೆ ಬಂದ್ರೆ ಆಗ ಬೀಯಿಂಗ್ ಇಂದ ಹೋಗ್ತೇನೆ. ಆ ದೃಷ್ಟಿಯಿಂದ ಈ ಮನಸ್ಸು ಇದೆಯಲ್ಲ, ಬೀಯಿಂಗ್ ಬಗ್ಗೆ ಹೇಗೆ ಮಾಡುತ್ತೆ, ಬಿಕಮಿಂಗ್ ಹೇಗೆ ಅಂತ ಆಯ್ತು. ಇದನ್ನ ಒಪ್ಕೊಳ್ಳೋದಾದ್ರೆ ವೇಗ ಅಂದ್ರೆ ಏನು ಅಂದ್ರೆ, ಬೀಯಿಂಗು ಬಿಕಮಿಂಗ್ 2 ಮಧ್ಯೆ ಇರುವಂತಹ ವೇಳೆಯ ಅಂತರ ಇದೆಯಲ್ಲ, ಜಾಗದ ಅಂತಲ್ಲ. ಇದು ನಾನು ಈ ಕೈ ಈಗ ಇಟ್ಕೊಂಡಿದ್ದೀನಿ ಅಷ್ಟೇ, ಇದು ಈ ಸ್ಥಿತಿಯಲ್ಲಿ ಇದ್ದೀನಿ, ಈ ಸ್ಥಿತಿಗೆ ತಲುಪಬೇಕು. ಈ ಸ್ಥಿತಿಯಿಂದ ಈ ತಲುಪ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಂತರ ಇದೆಯಲ್ಲ, ಸ್ಥಾನದ ಅಂತರ ಅಲ್ಲ, ಕಾಲದ ಅಂತರ. ಆ ಕಾಲದ ಅಂತರ ಜಾಸ್ತಿ ಆದ್ರೆ ಅದನ್ನ ವೇಗ ಅಂತ ಕರೀತೀವಿ. ವೇಗ ಅಂದ್ರೆ ಏನು ಅಂದ್ರೆ, ಬೀಯಿಂಗ್ ಬಿಕಮಿಂಗ್ ಆಗುವುದಕ್ಕೆ ತೆಗೆದುಕೊಳ್ಳುವ ಸಮಯ. ಅದು ಕಡಿಮೆ ಇದ್ದಷ್ಟು ವೇಗ ಹೆಚ್ಚು, ಜಾಸ್ತಿ ಇದ್ದಷ್ಟು ವೇಗ ಕಡಿಮೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ನೋಡಿದ್ರೆ ನಾವು ವೇಗನ ಹೆಚ್ಚಿಸ್ಕೋಬೇಕು ಅಂತ ಇಟ್ಕೊಳ್ಳೋಣ. ಏನ್ ಮಾಡ್ಬೇಕು? ಇರುವ ಸ್ಥಿತಿಯ ಕಷ್ಟವನ್ನ ಉತ್ಪ್ರೇಕ್ಷೆ ಮಾಡ್ಕೋಬೇಕು. ಹಾಗೆ ಬರುವ ಸ್ಥಿತಿಯನ್ನ ಆಗ ಒಳ್ಳೆಯದನ್ನು ಉತ್ಪ್ರೇಕ್ಷೆ ಮಾಡ್ಕೋಬೇಕು. ಇಲ್ದಿದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ನಿಧಾನವಾಗಿ ಆಲೋಚನೆ ಮಾಡಿ
ಜಗತ್ತಿನಲ್ಲಿ ಯಾವುದೇ ವಸ್ತು ನೋಡಿದರೆ, ಯಾವುದೇ ವ್ಯವಸ್ಥೆ ನೋಡಿದರೂ ಕೂಡ ಏನಾಗಿ ಕಾಣುತ್ತಪ್ಪ ಅದು ಅಂತಂದ್ರೆ ಗೊಂದಲ ಮತ್ತು ಕ್ರಮಬದ್ಧತೆ, ಆರ್ಡರ್ ಮತ್ತೆ ಡಿಸಾರ್ಡರ್ ಎರಡರ ಮಿಶ್ರಣವಾಗೇ ಇದೆ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಆರ್ಡರ್ ಡಿಸಾರ್ಡರ್ ಅಲ್ಲಿ ಮಿಶ್ರಣವಾಗೇ ಇದೆ. ಈಗ ಕಲ್ಲು, ಉಪ್ಪಿನಲ್ಲಿ ಹರಳುಗಳಲ್ಲಿ ಆ ಅಯಾನ್ಗಳು, ಸೋಡಿಯಂ ಅಯಾನ್, ಕ್ಲೋರೈಡ್ ಎಲ್ಲ ಒಂದ್ ಕಡೆ ಕೂತಿವೆ, ಅದು ಆರ್ಡರ್. ನೀರು ಹಾಕ್ತಿದ್ದಾಗೆ ಸಾಕು, ಅದು ಏನಾಗುತ್ತೆ, ಅಡ್ಡಾದಿಡ್ಡಿ ಚಿಲ್ಸಕ್ ಶುರು ಆಗುತ್ತೆ, ಡಿಸಾರ್ಡರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಆರ್ಡರ್ ಹ್ಯಾಸ್ ಎ ಟೆಂಡೆನ್ಸಿ ಟು ಗೋ ಇನ್ ಟು ಡಿಸಾರ್ಡರ್. ಆದ್ರಿಂದ ನಮಗೆ ಗೊತ್ತಿಲ್ಲ ಹಾಗೆ ಡಿಸಾರ್ಡರ್ ಮೇಲೇನೂ ವ್ಯಾಮೋಹ ಇದೆ. ಹಾಗೇನೆ ಆ ಡಿಸಾರ್ಡರ್ ಇದ್ರೆ ಆರ್ಡರ್ಲಿ ಆಗ್ಬೇಕು ಅನ್ನುವಂಥ ವ್ಯಾಮೋಹನ ಇದೆ. ನಮ್ಗೆ ಡಿಸಾರ್ಡರ್ ಮೇಲೆ ಆರ್ಡರ್ ಮೇಲೆ ಎರಡರ ಮೇಲೂ ವ್ಯಾಮೋಹ ಇರೋದ್ರಿಂದ ವೇಗ ವಿಳಂಬ ಎರಡರ ಕಡೆಗೂ ಕೂಡ ನಾವು ಬದಲಾಗ್ತಾನೆ ಇರ್ತೀವಿ. ಆದರೆ ವಾಸ್ತವವನ್ನು ಒಪ್ಪಿಕೊಳ್ಳುವುದಾದರೆ, when the creation is itself made up of order and disorder, who am I to change that disorder and convert everything into order? ಪ್ರಕೃತಿಯಲ್ಲಿರೋದೆಲ್ಲವನ್ನು ಕೂಡ ಕ್ರಮಬದ್ಧತೆ ತರೋಕ್ ನಾನು ಯಾರು? ನಮ್ಮ ಗುರುಗಳು ರಾಜರತ್ನಮ್ಮ ಹೆಣ್ಣು ಕುಡ್ಕ ರತ್ನ ಬಾಯಿಸ್ತಾ ಹೇಳ್ತಾರೆ, ಆ ಚಂದ್ರನ್ ಮಗು ಯಾಕೆ ಸೊಟ್ಟು ಅದು ಬಲ್ಗಂಡ್ ಚೆಟ್ಟು, ಅವನ್ ಒಂದ್ ಕಣ್ಣೇ ಕಾಣ್ತಾ ಇದೆ, ಇನ್ನೊಂದ್ ಕಣ್ಣೇ ಇಲ್ಲ ಅವನ್ಗೆ, ಒಂದ್ ಕಣ್ ತರ ಕಾಣ್ತಾ ಇದೆ, ಅವನ್ ಮುಖ ಸೊಟ್ಟು. ಎಲ್ವೋ ಚಂದ್ರ ಪೆಂಗೆ ನಾಚಿಕೆ ಇಲ್ವಾ ನಿಂಗೆ ಅಂತ ಕೇಳ್ತಾರೆ. ನೀನ್ ಪೆಂಗೆ, ನೀನ್ ನಾಚಿಕೆ ಇಲ್ಲ ನಿಂಗೆ ಅಂತ ಹೇಳ್ತಾರೆ. ಅಂದ್ರೆ ನಾವು ವಿಮರ್ಶೆ ಮಾಡೋದಾಗಿದೆಯಲ್ಲ, ಪ್ರಕೃತಿಯನ್ನ ವಿಮರ್ಶೆ ಮಾಡಕ್ ಹೋಗೋದಿಲ್ಲ. ಹೋದ್ರೆ ಅದು ಅತಿರೇಕಕ್ಕೆ ಹೋಗುತ್ತೆ. ಪ್ರಪಂಚದನ್ನೆಲ್ಲ ಅವ್ಯವಸ್ಥೆನೆಲ್ಲ ಸರಿ ಮಾಡೋಕ್ಕಾಗುತ್ತೇನು? ಅದಕ್ಕೆ DVG ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಉಪ್ಪು ಸಪ್ಪೆಯ ನಿನ್ನ ಮೈ ಬೆವರು ನೆಕ್ಕಿ ತಿಳಿ, ಒಪ್ಪಿಹೆಯ ನೀ ನಜನ ಮಂಕುತಿಮ್ಮ. ದೇವ್ರ ಸೃಷ್ಟಿಕರ್ತ ಅಂತ ಹೇಳ್ತೀಯಲ್ಲ, ನಿನ್ ಮೈ ಬೆವರು ನೋಡು, ಯಾವ ಉಪ್ಪಾಗಿದೆಯೋ, ಸಪ್ಪೆ ಆಗಿದೆಯೋ, ಸುವಾಸನೆ ಇದೆಯೋ, ದುರ್ವಾಸನೆ ಇದೆಯೋ ನೋಡು, ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಬದಲಾವಣೆ ಮನುಷ್ಯ ಮಾಡುವ ಕೆಲಸ ಇದೆಯಲ್ಲ, ಬದಲಾವಣೆಯನ್ನು ಎಲ್ಲಿ ತರಕ್ ಹೋಗ್ತಾನೆ ಅನ್ನೋದು ತುಂಬಾ ಮುಖ್ಯ. ಪ್ರಕೃತಿಯಲ್ಲಿ ಬದಲಾವಣೆ ತರಕ್ ಹೋದ್ರೆ ಅದು ಇಟ್ ಈಸ್ ಬೌಂಡ್ ಟು ಫೈಲ್. ಉತ್ಸಾಹದ ಅಪವ್ಯಯ ಆಗುತ್ತೆ, ಸಮಯದ ಅಪವ್ಯಯ ಆಗುತ್ತೆ, ಶ್ರಮದ ಅಪವ್ಯಯ ಆಗುತ್ತೆ. ಅದರಿಂದ ಬದಲಾವಣೆಯನ್ನ ಎಲ್ಲಿ ತರ್ತೀನಿ ಅನ್ನುವಂಥ ಪ್ರಜ್ಞೆಯಿಂದಲೇ ಬದಲಾವಣೆ ತರಬೇಕಾಗುತ್ತೆ. ಬದಲಾವಣೆಯನ್ನ ಪ್ರಕೃತಿಯಲ್ಲಿ ತರೋದು ಕಷ್ಟ. ಬದಲಾವಣೆಯನ್ನು ತರೋಕ್ ಅದರಲ್ಲಿ ವೇಗನೂ ಮಾಡ್ಕೊಂಡ್ಬಿಟ್ರೆ ಇನ್ನೂ ಆಯಾಸ. ಎರಡು, ಬದಲಾವಣೆ ಪ್ರಕೃತಿ ಬಿಟ್ಬೋಣ, ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯಲ್ಲಿ ತರೋಕ್ ಹೋಗ್ತೇವೆ ಅಂತ ಇಟ್ಕೊಳ್ಳೋಣ, ಅದು ಕೂಡ ತುಂಬಾ ಕಷ್ಟ. ಯಾಕೆ ಅಂದ್ರೆ ನನಗೆ ಯಾವ ರೀತಿಯ ಭಾವ ಬರ್ತಾ ಇದೆಯೋ ಆ ಹೊರಗಡೆಯ ಅವ್ಯವಸ್ಥೆ ನೋಡಿ, ಆ ಮಗು ನೋಡೋ ಒಂದು ಮಗು ಪಾಠ ಕಲಿಸ್ಬೇಕು ಅಂದ್ರೆ ಆ ಮಗುಗೆ ಅದು ಅವ್ಯವಸ್ಥೆಯಾಗಿ ಕಾಣೋದೇ ಇಲ್ಲ. ಅದು ಇದ್ರೇನೀಗ ಅಂತಂದ್ರೆ ಈ ವ್ಯವಸ್ಥೆಯ ವ್ಯಾಖ್ಯಾನ ಈ ಒಬ್ಬರಿಂದ ಒಬ್ಬರಿಗೆ ಬದಲಾಗಿರುವಾಗ ನಾವು ಹೊರಗಡೆಯಿಂದ ಬಲ ಪ್ರಯೋಗ ಮಾಡಿ ಮಕ್ಕಳನ್ನ ಬದಲಾಯಿಸೋದು ಸುಲಭ ಅಲ್ಲ. ಅಧ್ಯಾಪಕ ವೃತ್ತಿ ಕಷ್ಟವಾಗಿರೋದೇ ಅದರಲ್ಲಿ. ಯಾವ ಬದಲಾವಣೆಯನ್ನು ತರಬೇಕೋ ಅದು ಇಲ್ದಾಗಬೇಕು ಅನ್ನೋಂಥ ಒತ್ತಡ ಬರಬೇಕು, ಹೊಸದು ಬರಬೇಕು ಅಂತ ಅನ್ನೋಂಥ ಸೂಚನೆ ಬರಬೇಕು. ಒಂದು ಸಿನಿಮಾ ಹಾಡಲ್ಲಿ ಬರುತ್ತೆ, ಅದರಲ್ಲಿ ಪ್ರಶ್ನೆ ಹಾಕ್ತಾರೆ, ಪ್ರಾಯಕ್ಕೆ ಬಂದಾಗಲೇ ಯಾಕೆ ನಮ್ಗೆ ಈ ಪ್ರೀತಿಯ ಕಾಟ ಬರುತ್ತೆ ಅಂತ. ಅದರಲ್ಲಿ ತುಂಬಾ ಚೆನ್ನಾಗಿ ಎರಡು ಪ್ರಶ್ನೆ ಇದೆ. ಎಳೆತನ ಅಳಿದಿಹ ಸೂಚನೆಯೋ, ನಾನು ಮಗು ಅಲ್ಲ, ನಾನು ಈಗ ನನ್ನ ಕೈಲಾಗುತ್ತೆ, ನಾನು ಸ್ವತಂತ್ರವಾಗಿದ್ದೀನಿ, ಇನ್ನೊಬ್ರು ನೋಡ್ಕೋಬಲ್ಲೆ ಅನ್ನೋ ಸೂಚನೆಯೋ, ಗೆಳೆತನ ಬೆಳೆಸುವ ಯೋಚನೆಯೋ, ಅಥವಾ ಇನ್ನೊಬ್ಬರ ಗೆಳೆಯರಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಲ್ಲೆ ಅನ್ನೋ ಆಸೆನೋ? ಯಾವುದು? ಅರಿಯದ ಈ ಮುದ ಯಾವುದೋ ಅಂತ ಒಂದು ಚಿತ್ರಗೀತೆಯಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ಎರಡು ದೃಷ್ಟಿಯಿಂದ ನೋಡ್ಬೇಕಾಗತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಹಾಗೆ ನೋಡುವುದಾದರೆ ರಭಸ ಹೆಚ್ಚು ಇದ್ದಷ್ಟು ನಮ್ಗೆ ಆ ಬದಲಾವಣೆ ತರಲೇಬೇಕು ಅನ್ನೋ ಹಠನೂ ಜಾಸ್ತಿ ಇದೆ ಅಂತ ಅರ್ಥ. ಆ ಹಠ ಮಾಡೋದು ಪ್ರಕೃತಿ ಜೊತೆಲಾಗ್ಲಿ ಪ್ರಪಂಚದ ಅವ್ಯವಸ್ಥೆಯ ಜೊತೆಲಾಗ್ಲಿ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ. ಪ್ರಪಂಚನ ಬದಲಾಯಿಸಕ್ಕಾಗಲ್ಲ. ನಾವು ಶಾಂತ ವ್ಯಕ್ತಿಗಳು. ನಾನ್ ಮುಗ್ದೋದ್ಮೇಲೂ ಪ್ರಪಂಚ ಇರುತ್ತೆ. ನಾ ಹುಟ್ಟೋಕ್ ಮುಂಚೆನೂ ಪ್ರಪಂಚ ಇತ್ತು, ನಾ ಹುಟ್ಟೋಕ್ ಮುಂಚೆನೂ ಅವ್ಯವಸ್ಥೆ ಇತ್ತು, ನಾ ಸತ್ತೋದ್ಮೇಲೂ ಅವ್ಯವಸ್ಥೆ ಇರುತ್ತೆ, ನಾನಿರುವಾಗಲೂ ಅವ್ಯವಸ್ಥೆ ಇದೆ. ಆದ್ರಿಂದ ಪ್ರಪಂಚದ ಅವ್ಯವಸ್ಥೆಯನ್ನಾಗ್ಲಿ
ವ್ಯಕ್ತಿಯ ಅವ್ಯವಸ್ಥೆಯನ್ನಾಗ್ಲಿ ಬದಲಾವಣೆ ಮಾಡುವಾಗ ಸಮಾಧಾನವಾಗಿ ಮಾಡೋದು ತುಂಬಾ ಮುಖ್ಯವೇ ಹೊರತು ರಭಸವಾಗಿ ಮಾಡೋದು ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೇಕು. ಸಮಾಧಾನವಾಗಿ ಮಾಡೋದೇ ಒಳ್ಳೆಯದು ಅಂತ ಅಂದ್ರೆ ಏನಂತ, ಹಾಗಾದ್ರೆ ಯಾಕೆ ನಮಗೆ ಆ ಉತ್ಸಾಹ ಚೆನ್ನಾಗಿ ಕಂಡುಬಿಡ್ತಲ್ಲ, ಹಾಗಾದ್ರೆ ಗಿರಿಯವರು ಯಾಕೆ ನಂಗೆ ಆದರ್ಶ ಆದರು ಅಂತ ಮತ್ತೆ ಅದೇ ಪ್ರಶ್ನೆಗೆ ಬರೋದಾದ್ರೆ, ವೇಗವಾಗಿ ಕೆಲಸ ಮಾಡಿದಾಗ ಸಮಯ ಉಳಿತಾಯ ಆಗುತ್ತೆ. ಸಮಯ ಉಳಿತಾಯ, ಯಾವುದೇ ಒಂದು ಕೆಲಸದಲ್ಲಿ ಉಳಿತಾಯ ಮಾಡಿದ್ರೆ ಅದನ್ನ ಎಫಿಷಿಯನ್ಸಿ, ದಕ್ಷತೆ, ಕ್ಷಮತೆ ಅಂತ ಕರಿತೀವಿ ನಾವು. ಸೊ ಅದರಿಂದ ವೇಗವಾಗಿ ಆಗುವ ಚಲನೆಯಿಂದ ನಾವು ಸಮಯವನ್ನು ಉಳಿತಾಯ ಮಾಡುವ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸಮಯ ಉಳಿತಾಯ ಆಯ್ತು ಅನ್ನೋ ಒಂದು ಸಂಭ್ರಮ ಇರುತ್ತೆ ನಮ್ಗೆ. ಬೇರೆಯವ್ರಾಗಿದ್ರೆ ಇನ್ನು 3 ದಿವಸ ತಗೋತಿದ್ರು, ನಾನು ಇಷ್ಟು ಬೇಗ ಮಾಡಿ ಬಿಸಾಕ್ಬಿಟ್ಟೆ ಅದ್ಲ ಕೆಲಸನ ಅಂತ. ಆದ್ದರಿಂದ ವಾಸ್ತವವಾಗಿ ನಾವು ಈ ದಕ್ಷತೆ ಅಂತ ಕಾಣೋದ್ರಿಂದ ನಮ್ಗೆ ಉತ್ಸಾಹ ಅಥವಾ ವೇಗ ತುಂಬಾ ಮುಖ್ಯ ಆಗುತ್ತೆ ಅಂತ ಅನ್ಕೊಂತೀವಿ. ಇನ್ನೊಂದು ಅಂಶ ಗಮನಿಸಿ, ರಾಸಾಯನಿಕ ಕ್ರಿಯೆಗಳು ನಡೆಸುವಾಗ ಅಂತ ಇಟ್ಕೊಂಡು ಕೈಗಾರಿಕೆಯವನು ಒಂದು ರಾಸಾಯನಿಕ ಕ್ರಿಯೆ ನಡೆಸ್ತಾನೆ. ಅವನು ಆ ರಾಸಾಯನಿಕ ಕ್ರಿಯೆ ಮಾಡಿ ಉತ್ಪನ್ನ ಮಾಡೋಕೆ 8 ವಾರ ತಗೋತಾನೆ ಅಂತ ಇಟ್ಕೊಳ್ಳೋಣ. ಅದನ್ನ ನಾವು ಏನಾದ್ರೂ 7 ವಾರಕ್ಕೆ ಮಾಡಕ್ ಸಾಧ್ಯ ಆಗೋ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ವಿಧಾನ ಎಲ್ಲರೂ ಅಳವಡಿಸ್ಕೋತಾರೆ. ಯಾಕಪ್ಪ ಅಂತಂದ್ರೆ 1 ವಾರದಷ್ಟು ಟೈಮ್ ಸಮಯ ಉಳಿತಲ್ಲ, 1 ವಾರದಷ್ಟು ಕೆಲಸ ಮಾಡೋಕೆ ದುಡ್ಡು ಖರ್ಚು ಮಾಡೋದು ಉಳಿತಲ್ಲ. ಅದಕ್ಕೆ ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಹೇಳೋದುಂಟು ಟೈಮ್ ಈಸ್ ಮನಿ ಅಂತ. ಆ ದೃಷ್ಟಿಯಿಂದ ಆ ದಕ್ಷತೆ ಅಂತ ನಾವು ಭಾವಿಸೋದ್ರಿಂದ ರಭಸ ನಮಗೆ ಆಕರ್ಷಕವಾಗಿ ಕಾಣುತ್ತೆ ಅನ್ನುವಂಥದ್ದನ್ನ ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮೀಯರೇ, ಇಷ್ಟೆಲ್ಲ ಆದ್ರೂ ಕೂಡ ಸಮಯ ಉಳಿತಾಯದ ಜೊತೆಗೆ ಗುಣಮಟ್ಟ ಮುಖ್ಯ ಆಗುತ್ತೆ, ತಪ್ಪಿಲ್ದೆಲೆ ಆಗೋದು ಮುಖ್ಯ ಆಗುತ್ತೆ. ಹೇಗೆ ಉಳಿತಾಯ ಮುಖ್ಯವೋ, ಬರುವ ಉತ್ಪನ್ನದ ಗುಣಮಟ್ಟ ಚೆನ್ನಾಗಿದ್ರೆ ತಾನೇ ಲಾಭ ಬರೋದು. ಆ ಗುಣಮಟ್ಟದ ರಾಜಿ ಮಾಡ್ಕೊಂಡು ನೀವು ರಭಸವಾಗಿ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಆದ್ರಿಂದ ರಭಸವೇ ಅತಿ ದೊಡ್ಡ ಮೌಲ್ಯವೇನೂ ಅಲ್ಲ, ಪರಿಗಣಿಸಬಹುದಾದಂತ ಒಂದು ಸಂಗತಿ ಅಂತ ನಾವು ಹೇಳಬಹುದು. ಇನ್ನು ಸಮಾಜವನ್ನು ಬದಲಾಯಿಸೋದು, ಒಂದು ಮಗುವನ್ನು ಬದಲಾಯಿಸೋದು ನಮಗ್ ತಾಕತ್ತಿಲ್ಲ, ಸಮಾಜವನ್ನೆಲ್ಲ ಬದಲಾಯಿಸಕ್ ಹೋದ್ರೆ ಏನಾಗ್ಬೋದು ಹೇಳಿ? ಆಗ ನಾವು ತುಂಬಾ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಸಮಾಜವನ್ನು ಬದಲಾಯಿಸೋದ್ರಲ್ಲೂ ಕೂಡ ಸಮಾಧಾನವಾಗೇ ಇರ್ಬೇಕಾಗತ್ತೆ ಅಂತ ನಾನು ಅಡಿಗೆರೆ ಹಾಕ್ಬೇಕಾಗತ್ತೆ. DVG ಅವರು ಹೇಳ್ತಾರೆ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ. ಉದ್ವೇಗ ಅಂದ್ರೆ ಇಮೋಷನ್, ಇದು ಎಕ್ಸೈಟ್ಮೆಂಟ್. ವೇಗ ಅಂದ್ರೆ ವೇಗ ಹೆಚ್ಚಾಗೋದು ಅಂತಾನೆ ಅರ್ಥ. ಉದ್ವೇಗ ಅಂದ್ರೆ ಅಂದ್ರೆ ಮೇಲೆ, ಉನ್ನತ ಅಂದ್ರೆ ಉನ್ನತ ಸ್ಥಾನ ಅಂದ್ರೆ ಎತ್ತರ ಸ್ಥಾನ ತಾನೆ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ DVG ಅವರು ಹೇಳಿರೋದ್ರಿಂದ ವೇಗ ಅನ್ನೋದು ಗುಣನೂ ಆಗಬಲ್ಲದು, ದೋಷನೂ ಆಗಬಲ್ಲದು. ನಾವು ವೇಗವನ್ನು ಉಳಿಸಿಕೊಳ್ಳೋದಾದ್ರೆ ದೋಷ ಆಗದ ಹಾಗೆ ಗುಣವಾಗಿಸಿಕೊಳ್ಳುವ ಮಟ್ಟಿಗೆ ನಾವು ವೇಗ ಹೆಚ್ಚಿಸ್ಬೋದೇ ಹೊರತು, ನಾನು ಬೇಗನೆ ಒಂದು ಕೆಲಸ ಅಂದ್ಬಿಟ್ಟು ನಾನೇನಾದ್ರು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಆಗ ಏನಾಗುತ್ತೆ ಅಂದ್ರೆ ದೋಷಪೂರ್ಣವಾಗಿ ನಮ್ಮ ಕೆಲಸ ಅದೇ ಆಘಾತಕ್ಕೋ ಅಪಘಾತಕ್ಕೋ ಒಳಗಾಗುತ್ತೆ. ಇನ್ನು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗ ನಾವು ರಭಸ ಜೀವನದ ಬಗ್ಗೆ ಗಣೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಈ ರಭಸ ಜೀವನ ಅನ್ನೋದು ನಾವು ಅಪೇಕ್ಷೆ ಪಟ್ಟದ್ದಲ್ಲ, ಜೀವನ ಶೈಲಿ ಹಾಗಾಗಿದೆ ಅಂತ ಒಂದು ವಾದ ಇದೆ ರಭಸ ಜೀವನಕ್ಕೆ ಕಾರಣ. ಎರಡನೇ ಕಾರಣ, ಇಲ್ಲ ನಮಗೆ ರಭಸ ಜೀವನ ಬೇಕು, ನಂಗೆ ಬಿಸಿ ಅಂದ್ರೆ ಎಲ್ರೂ ಹೌದಾ ಅಂತ ಎಲ್ಲರೂ ಗೌರವಿಸ್ತಾರೆ ನಮ್ಮನ್ನ, ರಭಸ ಜೀವನವನ್ನ ಗೌರವಿಸೋರಿದ್ದಾರೆ. ಅದಕ್ಕೋಸ್ಕರನು ರಭಸ ಜೀವನ ನಾವು ಆಯ್ಕೆ ಮಾಡ್ಕೊಂಡಿರ್ಬೋದು. ನಮ್ಗೆ ಯಾಕೆ ರಭಸ ಜೀವನದ ಆಯ್ಕೆ ಮಾಡ್ಕೊಳಕ್ ಆಸೆ? ನಂಗೆ ಬ್ಯುಸಿ ಆಗಿರ್ಬೇಕು ಅಂತ ಆಸೆ, ಸುಮ್ಮನೆ ಇರೋಕೆ ನಂಗೆ ಬೇಜಾರು. ನಾನ್ ಕೂತಿದ್ರು ಕಾರ್ ಹೋಗ್ತಾ ಇರ್ಬೇಕು, ದೃಶ್ಯ ಹೊಸ ಕಾಣ್ತಾ ಇರ್ಬೇಕು ಅಂತ ಅನ್ನೋ ಭಾವನೆ ಅನೇಕರಿಗಿರುತ್ತೆ. ಹಾಗಿರೋದು ಯಾಕೆ ಹಾಗೆ ಅಂತಂದ್ರೆ, ರಭಸ ನನ್ನ ಲಕ್ಷ್ಯವನ್ನ ಹೊರ ಜಗತ್ತಿನ ಕಡೆ ತಗೊಂಡೋದು. ಮೈ ಅಟೆನ್ಷನ್ ಈಸ್ ಡೈವರ್ಟೆಡ್ ಟುವರ್ಡ್ ದಿ ಸರೌಂಡಿಂಗ್. ಅಲ್ಲಿ ಚೇಂಜಸ್, ಸರೌಂಡಿಂಗ್ ಅಂಡ್ ಇಟ್ಸ್ ಚೇಂಜಸ್. ಅಲ್ಲಿ ಹೋದ್ರೆ ನನ್ನ ಮನಸ್ಸಿನಲ್ಲಿ ಇದೆಯಲ್ಲ ಗೊಂದಲ, ನನ್ನ ಮನಸ್ಸಲ್ಲಿ ಭಯ ಇದೆ, ಆಸೆ ಇದೆ, ಕೋಪ ಇದೆ, ಅವನ್ನೆಲ್ಲ ಮರೆಯಕ್ಕೆ ಅನುಕೂಲ ಅಂತ ವೇಗವಾಗಿ ಕೆಲಸ ಮಾಡ್ತಿದ್ರೆ ಚಿಂತೆನೇ ಇಲ್ಲ. ನಾನು ಒಂದ್ಸರಿಗೆ ಕಾರ್ನಲ್ಲಿ ಪ್ರಯಾಣ ಮಾಡುವಾಗ
ಆ ಕಾರಿನ ಚಾಲಕ ಹೇಳ್ತಾ ಇದ್ದ, ಸ್ವಾಮಿ ನಮ್ ಕೆಲಸದಂತ ಕೆಲಸ ಬಿಟ್ರೆ ಇನ್ನಿಲ್ಲ, ನಾನು ಎಷ್ಟೋ ಸಂಪಾದನೆ ಮಾಡ್ತೀನಿ ಅದೆಲ್ಲ ಮುಖ್ಯ, ಮನೇಲಿ ಹೆಂಡತಿ ಹತ್ರ ಜಗಳ ಕಾಯ್ತೀನೋ ಅಪ್ಪನ ಹತ್ರ ಬೈಕೊಂಡ್ಬರ್ತೀನೋ, ನಾನು ಚಾಲನೆ ಮಾಡುವಾಗ ವೇಗದ ಕಡೆ ಗಮನ ಕೊಡ್ತಾ ಇರೋದ್ರಿಂದ ನನ್ನ ತಾಪತ್ರಯದ ಕಡೆ ನಾನು ಗಮನ ಕೊಡೋದಿಲ್ಲ, ಅದರಿಂದ ನನ್ನ ಮನಸ್ಸು ಶುದ್ಧವಾಗಿರುತ್ತೆ, ನಾನು ಅವ್ರ ಮೇಲೆ ಅವ್ರನ್ನೇನನ್ಲಿ ಅವ್ರ ಹತ್ರ ಯಾಕೆ ಜಗಳ ಕಾಯ್ಲಿ ಅದೆಲ್ಲ ಇಲ್ವೇ ಇಲ್ಲ, ಬಿಡುವೆ ಇದ್ದಿರ್ತಾನೆ. ಚರ್ಚಿಲ್ ಹೇಳಿದ ಹಾಗೆ, ಐ ಡೋಂಟ್ ವರಿ ನಾಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ವರೀಸ್ ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ವರಿ ಅಂತ. ನಾನು ಚಿಂತೆ ಮಾಡಕ್ ನಂಗೆ ವೇಳೆನೇ ಇಲ್ಲ ಅಂತ. ಹಾಗೆ ನಾವು ಟೈಮ್ ಇಲ್ದ ಹಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ರಭಸವನ್ನು ಪ್ರೀತಿಸಬಹುದು. ಎರಡನೇದು, ನಮ್ಗಿಷ್ಟ ಇಲ್ಲ ಆದ್ರೂ ಏನ್ ಮಾಡೋದು, ನನ್ನ ಒತ್ತಡ, ಕೆಲಸದ ಒತ್ತಡ ಹಾಗೆ ಬಂದಿರೋದ್ರಿಂದ ನಾನು ರಭಸವಾಗಿ ಮಾಡಿದ್ರೆ ನಂಗೆ ಬದುಕೋಕೆ ಆಗಲ್ಲ, ನನ್ನ ನಿತ್ಯದ ಕೆಲಸಗಳನ್ನ ಮಾಡಕ್ ಆಗಲ್ಲ ಅನ್ನೋ ಭಾವದ ಒತ್ತಡ ಕೂಡ ಇರಬಹುದು. ಆದರೆ ನಾವು ನಮ್ಮ ವೇಗದ ನೆವದಲ್ಲಿ ನಮ್ಮ ಅಂತರಂಗವನ್ನ ಕಡೆಗಣಿಸೋದು ಅಪಾಯಕಾರಿ. ರಭಸ ಜೀವನ ಮಾಡುವಾಗ ಯಾವುದನ್ನು ಕೂತ್ಕೊಂಡು ಆಲೋಚನೆ ಮಾಡಿ ಒಂದು ಹಾಡು ಕೇಳುವಷ್ಟು ಸಮಾಧಾನ ಇರೋದಿಲ್ಲ, ಕಣ್ಣೆತ್ತಿ ಇವತ್ತು ಹುಣ್ಣಿಮೆನೋ ಅಮಾವಾಸ್ಯೆನೋ ನೋಡೋದಿಲ್ಲ. ಹೀಗಾಗ್ಬಿಟ್ಟು ಯಾವ ಆನಂದ ಪಡೋದಕ್ಕೂ ಆಗದೇ ಇರುವಂತಹ ಒಂದು ಗಲಿಬಿಲಿ ಅಥವಾ ಒಂಥರ ಓಟ, ಆ ಓಟವನ್ನ ಯಾವುದು ಈ ವೇಗ ಸೃಷ್ಟಿ ಮಾಡಿಬಿಡುತ್ತೆ. ನದಿ ನಿಧಾನವಾಗಿ ಹರಿದ್ರೆ ಸುತ್ತಮುತ್ತ ಇರೋಂಥ ಗಿಡ ಮರಗಳ ಪ್ರತಿಬಿಂಬ ತುಂಬಾ ಚೆನ್ನಾಗಿ ಅದ್ರಲ್ಲಿ ಮೂಡುತ್ತೆ. ಅದೇ ಜೋಗ ಜಲಪಾತ ಆದ್ರೆ ಅಥವಾ ಶಿವನ ಸಮುದ್ರ ಆದ್ರೆ ಅಲ್ಲಿ ಹರಿತಾ ಇದೆ, ಅದು ಪಾರದರ್ಶಕವಾಗೂ ಇದೆ, ಆದ್ರೆ ಅದರ ಪರಿಸರದ ಬಿಂಬ ಆ ನೀರೊಳಗೆ ಮೂಡ್ತಾನೆ ಇಲ್ಲ. ಹಾಗಾಗ್ಬಿಡುತ್ತೆ ನಮ್ಮ ಜೀವನ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಇನ್ನೊಂದು ಅಂಶನು ಗಮನಿಸಿ, ಯಾವುದು ವೇಗವಾಗಿ ಚಲಿಸುತ್ತೋ ಅದು ಹಾನಿಕಾರಕವೂ ಹೌದು. ಈಗ ನಾವು ಈಜಬಹುದು, ಆದ್ರೆ ಜಲಪಾತದಲ್ಲಿ ಈಜಕ್ಕಾಗತ್ತಾ? ಜಲಪಾತದ ಹತ್ರ ಹೋಗಿ ಈಜಕ್ಕೆ ಯಾರಿಗಾರು ಧೈರ್ಯ ಬರುತ್ತಾ? ಬರೋದಿಲ್ಲ. ಅದು ಈಜೋದ್ ಬಿಡಿ, ಮಣ್ಣಿನ ಸವಕಳಿ ಹೇಗಾಗತ್ತೆ? ಒಂದು ಬೆಟ್ಟದ ಮೇಲೆ ಹರಿಯುವ ನೀರು ಜಲಪಾತವಾಗಿ ಹರಿಯೋದನ್ನ ಬಳಸು ದಾರಿಯಲ್ಲಿ ಹರಿಯೋ ಹಾಗೆ ಮಾಡಿದ್ರೆ ಅದರ ವೇಗ ಕಮ್ಮಿ ಆಗುತ್ತೆ. ಆ ವೇಗ ಕಮ್ಮಿ ಆದಾಗ ಏನಾಗುತ್ತೆ? ಅಲ್ಲಿ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಜೊತೆಗೆ ಹೆಚ್ಚು ಪ್ರದೇಶದಲ್ಲಿ ನೀರು ಹರಿಯೋದ್ರಿಂದ ಆ ನೀರನ್ನ ಕೃಷಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ವೇಗ ಅನ್ನೋದು ಒಂದು ರೀತಿಯಲ್ಲಿ ನಾವು ಅನ್ಕೊಂಡ ಹಾಗೆ ನೋಡೋಕ್ ಚೆನ್ನಾಗಿದ್ರು ಕೂಡ ಅದರ ನಕಾರಾತ್ಮಕವಾದ ಅಂಶ ಕೂಡ ಇದೆ. ಪುರಾಣದ ಕಥೆ ತಗೊಂಡ್ರು ಕೂಡ ಆಕಾಶದಿಂದ ಗಂಗೆ ಭೂಮಿಗೆ ಬಂದಂತೆ ಕರ್ಕೊಂಬಂದ, ಯಾರು ಹೋಗಿ ನಮ್ಮ ಹಿರಿಯರನ್ನೆಲ್ಲ ಪುಣ್ಯ ಮಾಡ್ತೀನಿ, ಸಗರ ಕರ್ಕೊಂಬಂದಿದ್ರಲ್ಲೇ ಅದನ್ನ ಸಾಗರ ಅಂತ ನಾವು ಕರೆಯೋದು. ಅವಾಗ ಗಂಗೆ ಸಿಟ್ಟು ಬಂತಂತೆ, ನಾನು ದ್ವೈಲೋಕದಲ್ಲಿ ಇದ್ದೋಳು ಭೂಮಿಗೆ ಬರೋ ಮಾಡ್ಬಿಟ್ಟ ಇವನು ಅಂತ ವೇಗವಾಗಿ ಬೀಳೋಕ್ ಶುರು ಮಾಡಿದ್ಲಂತೆ. ಆ ವೇಗವನ್ನು ತಡೆಯೋದಕ್ಕೆ ಶಿವ ತನ್ನ ಜಟೆಯನ್ನೆಲ್ಲ ಬಿಚ್ಚಿ ಆ ಜಟೆಯಲ್ಲಿ ಅವಳನ್ನ ಕಟ್ಟಾಕಿದ್ದಂತೆ, ಅವಳು ವೇಗವನ್ನು ಕಡಿಮೆ ಮಾಡಿದ್ದಂತೆ. ಆದ್ರಿಂದ ವೇಗವಾಗಿ ಹೋಗುವವರಿಗೆ ಒಂದು ಬ್ರೇಕು ಕೂಡ ಹಾಕ್ಬೇಕಾಗುತ್ತೆ. ಆ ಆಕಾಶದಿಂದ ಬರುವ ಗಂಗೆ ವೇಗವನ್ನು ಶಿವ ಏನೋ ಕಟ್ಟಾಕ್ದ. ನಮ್ಮ ಮನಸ್ಸಿನಲ್ಲಿ ಮೂಡುತ್ತಲ್ಲ ಉದ್ವೇಗ, ಆ ಉದ್ವೇಗವನ್ನ ಕಟ್ಟಾಕ್ಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದೇನ ಎತ್ತರದಿಂದ ಏನ್ ಬೀಳ್ತಿಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ಬರೋ ಆವೇಶದ ವೇಗವನ್ನು ಕಡಿಮೆ ಮಾಡದೆ ಹೋದ್ರೆ ಕಷ್ಟಕ್ಕೆ ಬರುತ್ತೆ. ಈಗ ನಮ್ಮ ಮನಸ್ಸಿನ ವೇಗ, ಉದ್ವೇಗ ಇದೆಯಲ್ಲ, ಅದನ್ನ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಶಿವ ಅಡ್ಡ ನಿಂತಾಗ ನಾವು ಅಡ್ಡ ನಿಲ್ಬೇಕಾಗುತ್ತೆ. ಆ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ನಾನು ಶಾಂತವಾದಂಥವನು, ನಾನು ತೆಗೆದುಕೊಂಡಿರುವ ಸಮಸ್ಯೆ ನನ್ನ ವ್ಯಾಪ್ತಿಗೆ ಮೀರಿದ್ದಲ್ಲ ಅಂತ ಖಾತರಿ ಮಾಡ್ಕೊಂಡು ಅಲ್ಲಿ ಉತ್ಸಾಹ ತೋರಿಸ್ಬೇಕೆ ಹೊರತು ಅದೇನು ಖಾತರಿ ಮಾಡ್ಕೊಳ್ದೇಲೇನೆ DVG ಅವ್ರು ಹೇಳ್ತಾರೆ, ಬೆನ್ನಿನ ಅಗಲವನ್ನು ತಿಳಿದು ಭಾರವನ್ನೊಡ್ಡು ಅಂತ ಹೇಳ್ತಾರೆ. ಹಾಗಾಗಿ ಬೆನ್ನಿನ ಅಗಲವನ್ನು ತಿಳಿದು ಭಾರವನ್ನು ನೋಡ್ಬೇಕು ಅನ್ನುವಂಥದ್ದು ಒಂದು. ಈ ಬೀಯಿಂಗ್ ಮತ್ತೆ ಬಿಕಮಿಂಗ್ ಇದೆಯಲ್ಲ, ನನ್ನ ಎಲ್ಲ ಸುಖವು ಬಿಕಮಿಂಗ್ ಇಂದ ಬರುವಂಥದ್ದು. ನನ್ನದು ಹಣ ಗಳಿಸಿದ್ರೆ ಏನಾಗುತ್ತೆ? ನಾ ಕೆಲಸ ಮಾಡ್ತೀನಿ, ವೇಗವಾಗಿ ಕೆಲಸ ಮಾಡ್ತೀನಿ, ದಕ್ಷವಾಗಿ ಕೆಲಸ ಮಾಡ್ತೀನಿ, ಹಣ ಸಂಪಾದನೆ ಮಾಡ್ತೀನಿ ಅಂತ ಇಟ್ಕೊಳ್ಳ. ಅದರಿಂದ ಶಂಕರಾಚಾರ್ಯರು ಹೇಳ್ತಾರೆ, ನಿನ್ನ ಹಣದಿಂದ ವಸ್ತು ಬರುತ್ತೆ ಹೊರತು ಜ್ಞಾನ ಬರೋದಿಲ್ಲ. ವಸ್ತುಪಲಬ್ಧಯೇ ನತು ಜ್ಞಾನಂ ಅಂತ ವಿವೇಕ ಚೂಡಾಮಣಿ ಹೇಳ್ತಾರೆ. ಆದ್ದರಿಂದ ನನ್ನ ಮನಸ್ಸು ಪರಿಪಕ್ವವಾಗಬೇಕಾದ್ರೆ, ಪರಮಶಾಂತಿಯನ್ನು ಗಳಿಸಬೇಕಾದ್ರೆ ವೇಗದಿಂದ ಏನೂ ಉಪಯೋಗವಿಲ್ಲ. ವ್ಯಾವಹಾರಿಕ ದಕ್ಷತೆ ಆದರೂ ಕೂಡ ನನ್ನ ಆಂತರಿಕ ಜಗತ್ತನ್ನ ಶಾಂತಗೊಳಿಸೋದಕ್ಕೆ ಅದು ಸಾಧ್ಯವಾಗುವುದಿಲ್ಲ. ನೋಡಿ,
ನಮ್ಮ ಮನಸ್ಸು ಸದಾ ನಾನು ಏನಾಗ್ಲಿ ಅಂತ ಯೋಚನೆ ಮಾಡ್ತಾ ಇದೆಯೇ ಹೊರತು ನಾನು ಈಗಿರುವ ಸ್ಥಿತಿಯಲ್ಲೇ ಹೇಗೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಪ್ರಶ್ನೆನೇ ಹಾಕೊಳ್ಳಲ್ಲ ನಾವು. ಇದೊಂದು ವಿಚಿತ್ರ ಮನುಷ್ಯ ಸ್ವಭಾವದಲ್ಲಿ. ಈಗ ಆಯ್ತು, ನಾಳೆ ನನ್ ಕಾಯಿಲೆ ಬಂದ್ರೆ ಏನಾಗ್ತತಿ, ನಾನು ಆಸ್ಪತ್ರೆಗೆ ಸೇರ್ಕೊಂಡ್ರೆ ಯಾರು ನೋಡ್ಕೊಳ್ಳೋರು, ಸರಿ ಈಗ ಏನು ಬಂದಿಲ್ವಲ್ಲ, ಇದನ್ನ ಈಗೇನು ಆನಂದ ಪಡೋಕೆ ಏನ್ ಯೋಜನೆ ಹಾಕೋತೀನಿ, ನಾನು ಇವತ್ತಿನ ಕೆಲಸ ಮಾಡ್ತಿರ್ತೀನಿ, ನಾಳೆ ಕೆಲಸದ ಯೋಚನೆ ಮಾಡ್ತೀನಿ. ಸೊ ಅದರಿಂದ ಹೇಳ್ತಾರೆ, ದಾರ್ಶನಿಕರು ಹೇಳ್ತಾರೆ, ಯು ಹ್ಯಾವ್ ಟು ಎಂಜಾಯ್ ಬೀಯಿಂಗ್ ಅಂಡ್ ಆಲ್ಸೋ ಬಿಕಮಿಂಗ್. ಎರಡನ್ನೂ ಎಂಜಾಯ್ ಮಾಡಬೇಕು. ಬೀಯಿಂಗ್ ಅಲ್ಲೂ ಒಂದು ಆನಂದ ಇದೆ, ಬಿಕಮಿಂಗ್ ಅಲ್ಲೂ ಒಂದು ಆನಂದ ಇದೆ. ನಾವು ಬೀಯಿಂಗ್ ನ ಆನಂದವನ್ನ ಬಿಟ್ಟಿರೋದ್ರಿಂದಲೇ ಅನಗತ್ಯವಾಗಿ ಬಿಕಮಿಂಗ್ ಓಡ್ ಹೋಗ್ತೀವಿ. ಬೀಯಿಂಗ್ ಸರಿ ಇಲ್ಲ ಅಂತೀವಿ, ಬಿಕಮಿಂಗ್ ಓಡ್ ಹೋಗ್ತೀವಿ. ಆದ್ರಿಂದ ಬೀಯಿಂಗ್ ಮತ್ತೆ ಬಿಕಮಿಂಗ್ ನ ಬ್ಯಾಲೆನ್ಸ್ಡ್ ಆಗಿ ನೋಡುವಂತ ಗುಣ ಇದ್ರೆ ನಮ್ಮ ಮನಸ್ಸಿನ ವೇಗವನ್ನು ತಗ್ಗಿಸೋದು ಸಾಧ್ಯ. ಇಲ್ಲದೆ ಹೋದ್ರೆ ಮನಸ್ಸಿನ ಹಿಂದೆ ನಾವು ಹೋಗ್ಬೇಕಾಗುತ್ತೆ. ನಾವು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋದಿಲ್ಲ, ನಾಯೇ ನಮ್ಮನ್ನ ಎಳ್ಕೊಂಡು ಕರ್ಕೊಂಡು ಹೋಗುತ್ತೆ, ನಾವು ಚೈನ್ ಹಿಡ್ಕೊಂಡಿರ್ತೀವಿ ಅಷ್ಟೇ. ಮನಸ್ಸಿನ ನಾಯಿ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂಥ ಅಂಶ. ಆದ್ದರಿಂದ ಈ ವೇಗದ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡುವಂಥದ್ದಲ್ಲ. ವಾಸ್ತವ ನಾವು ಚುರುಕಾಗಿದ್ದಾನೆ ಅಂತ ಹೇಗೆ ಹೇಳ್ತೀವಿ? ಬಹಳ ಸರಳ. ನಾನು ಅನ್ಕೊಂಡಿರ್ತೀನಿ ಅವರು ಈಗ MRNಗೆ 76 ವರ್ಷ ಆಗಿದೆ, ಅವರು ಇಷ್ಟು ಉತ್ಸಾಹವಾಗಿರ್ಬೋದು, ಇದಕ್ಕಿಂತ ಜಾಸ್ತಿ ಉತ್ಸಾಹ ಇರಕ್ಕೆ ಸಾಧ್ಯ ಇಲ್ಲ. ಅವ್ರ 70, ನಾನು ವಿ ಗಿರಿ ಅವ್ರಿಗೆ ಅನ್ಕೊಂಡ ಹಾಗೇನೆ. ಆವಾಗ ನಾನು ಸ್ವಲ್ಪ ವೇಗವಾಗಿ ನಡ್ಕೊಂಡ್ರೆ ಪರವಾಗಿಲ್ಲಪ್ಪ, ಅವರು ತುಂಬಾ ಚುರುಕಾಗಿದ್ದಾರೆ ಅಂತೀವಿ. ನಾನು ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇದ್ರೆ ಅವಾಗ ನನ್ನ ವರ್ತನೆ ನನಗೆ ಸಹಜವಾಗಿದ್ರು ಕೂಡ ಅವರು ನೋಡಿದವ್ರೆ ಅಂತಾರೆ, ಅಯ್ಯೋ ಬಿಡು, ಆ ಮನುಷ್ಯ ತೂಕಡಿಸ್ಕೊಂಡು ಕೂತಿರ್ತಾರೆ, ಏನು ಲವಲವಿಕೆ ಇರಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ವೇಗವನ್ನ ನಿರ್ಧರಿಸಬೇಕಾದವರು ಯಾರು? ನನ್ನ ಕೆಲಸದ ವೇಗವನ್ನು ನಿರ್ಧರಿಸೋರು ಯಾರು? ಬೇರೆಯವ್ರು ನಿರ್ಧರಿಸಿದ್ರೆ ಅವ್ರೇನ್ ಮಾಡ್ತಾರೆ, ಅವರ ನಿರೀಕ್ಷೆಯನ್ನು ಆಧರಿಸಿ ನಿರ್ಧಾರ ಮಾಡ್ತಾರೆ. ನನ್ನ ಸಹಜ ವೇಗವನ್ನು ನಿರ್ಧರಿಸಿ ಮಾಡಕ್ಕಾಗಲ್ಲ. ಹೋಗ್ಲಿ, ಬೇರೆಯವ್ರು ಬೇಡ, ನಾನ್ ಮಾಡಕ್ಕಾಗತ್ತೋ? ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಸಹಜ ವೇಗ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಬಾಹ್ಯ ಕಾರಣಗಳು ಆಂತರಿಕ ಕಾರಣಗಳು ಎರಡೂ ಸೇರ್ಕೊಂಡು ವೇಗ ನಿರ್ಧರಿಸ್ತಾ ಇರೋದ್ರಿಂದ ಬಾಹ್ಯ ಒತ್ತಡಕ್ಕೆ ನಾನು ವೇಗವಾಗಿ ನಡ್ಕೋತಿದ್ದೀನೋ, ಈಗ ನನ್ನ ಉಪನ್ಯಾಸದ ವೇಳೆ ಮುಗಿತಾ ಬಂತು ಅಂತ ನಾನು ವೇಗವಾಗಿ ಮಾತಾಡ್ತಿದ್ದೀನೋ, ಅಥವಾ ಹೇಳಬೇಕಾದದ್ದು ತುಂಬಾ ಇದೆ ಅದರಿಂದ ಸಾಧ್ಯವಾದಷ್ಟು ಹೆಚ್ಚು ಹೇಳಬೇಕು ಅನ್ನೋ ದೃಷ್ಟಿಯಿಂದ ವೇಗವಾಗಿ ಮಾತಾಡ್ತಿದ್ದೀನೋ ನನಗೂ ಗೊತ್ತಿಲ್ಲ. ಆದ್ರಿಂದ ಸ್ವಂತಕ್ಕೆ ದುರ್ದರ್ಶ ಇದು, ರಭಸವನ್ನ ನಿರ್ಧಾರ ಮಾಡುವಂತ ತಾಕತ್ತು. ಹಾಗಾಗಿ ನಾವು ಇಲ್ಲಿ ವೇಗದ ಬಗ್ಗೆ ಆಲೋಚನೆ ಮಾಡುವಾಗ ವೇಗದ ಬಗ್ಗೆ ನಮ್ಮ ಕ್ರಿಯೆಯ ವೇಗದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಒಂದು ಮನೋದೌರ್ಬಲ್ಯ ಅಂತ ನಾನು ಹೇಳ್ದಲೇನೆ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ವೇಗವಾಗಿ ಸಾಗ್ತಾ ನಮಗೆ ಲಕ್ಷ್ಯ ಚಲನೆಯತ್ತ ಹೋಗುತ್ತೆ ಹೊರತು ಇತರ ಸಂಗತಿಗಳ ಕಡೆ ಹೋಗುವುದಿಲ್ಲ. ಬೈ ಪ್ರಾಡಕ್ಟ್ಸೇ ಇಲ್ಲ, ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಬರುತ್ತೆ. ಆದರೆ ಇನ್ಯೂಮರಬಲ್ ಬೈ ಪ್ರಾಡಕ್ಟ್ಸ್ ಆರ್ ಪಾಸಿಬಲ್ ವೆನ್ ಯು ಸ್ಟಾರ್ಟ್ ಗೋಯಿಂಗ್ ಸ್ಮೂತ್ಲಿ ಫ್ರಮ್ ಬೀಯಿಂಗ್ ಟು ಬಿಕಮಿಂಗ್. ಈ ಸ್ಮೂತ್ ಟ್ರಾನ್ಸಿಷನ್ ಆಫ್ ಬೀಯಿಂಗ್ ಟು ಬಿಕಮಿಂಗ್. ನೀನ್ ಪ್ರಪಂಚ ನೋಡ್ತೀನಿ, ಹೀಗಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೋ. ಅದು ಮಾಡಕ್ಕೆ ನೀವು ಹೊರಟ್ಬಿಟ್ರೆ, ಆ ಬೇಗ ಮಾಡಕ್ ಹೊರಟ್ಬಿಟ್ರೆ, ಅವಾಗ ಆ ಮಾಡೋ ಕೆಲಸದ ದೃಷ್ಟಿಯಿಂದ ಬೇರೆ ಕೆಲಸಗಳೆಲ್ಲವನ್ನು ಹಿಂದೆ ಉಳಿದ್ಬಿಡುತ್ತೆ. ಹಾಗಾಗಿ ಕೆಲವರು ಅತ್ಯಂತ ಚುರುಕಾಗಿರೋದನ್ನು ಅಭಿನಯಿಸ್ತಾ ತಮಗೆ ಹೊಟ್ಟೆ ಹಸುವಾಗಿದೆ, ತಮಗೆ ಸುಸ್ತಾಗಿದೆ ಅನ್ನೋದನ್ನು ಮರೆತು ಬಿಡ್ತಾರೆ. ಅಸ್ಕರ್ ವೈಲ್ಡ್ ಹೇಳ್ತಾನೆ, ಮುದುಕರು ಅಂದ್ರೆ ಯಾರು ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಆದ್ರೆ ವಯಸ್ಸಾಗಿದೆ ಅನ್ನೋದು ಮರೆತು ಬಿಡ್ತಾರಲ್ಲ, ಅದೇ ತಾಪತ್ರೆ. ವಯಸ್ಸಾಗಿರೋದ ಸರಿ, ಅವ್ರ ಕಾರ್ಯ ಸಾಮರ್ಥ್ಯಕ್ಕೆ ತಕ್ಕಾಗಿ ಅವ್ರಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಈ ಮಾತು ಹೇಳಿ ನನ್ನ ಈ ಚರ್ಚೆಯನ್ನ ಮುಗಿಸಿ ನಿಮ್ಮ ಅಭಿಪ್ರಾಯಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತೇನೆ. ಕಾಲ ನನ್ನನ್ನು ಎಚ್ಚರಿಸ್ತಾ ಇದೆ. ಆತ್ಮೀಯರೇ, ವೇಗ ಅನ್ನೋದು ಯಾವುದೇ ವ್ಯಕ್ತಿಯಲ್ಲಿ ಏಕರೂಪತೆ ಇರೋದಿಲ್ಲ. ವಯಸ್ಸಾಗ್ತಾ ನನ್ನ ಸಾಮರ್ಥ್ಯ ಕುಗ್ಗಿದ್ರೆ ನಾನು ವೇಗ ತಗ್ಗಿಸ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಯೌವನದಲ್ಲಿ ಯಾವ್ದು ಬೇಗ ಮಾಡೋದು ಎಫಿಷಿಯನ್ಸಿ ಆದ್ರೆ, ವೃದ್ಧಾಪ್ಯದಲ್ಲಿ ಮನಃಶಾಸ್ತ್ರಜ್ಞರ ಪ್ರಕಾರ ಯಾರು ಕೆಲಸ ನಿಧಾನವಾಗಿ ಮಾಡ್ತಾರಲ್ಲ ಅದೇ ಎಫಿಷಿಯನ್ಸಿ. Slowing down our activity itself is an efficiency because we have to react to our own disabilities which we get in old age. ಇದು ಒಂದು ಭಾಗ. ಒಬ್ಬ ವ್ಯಕ್ತಿಯ ವೇಗ ಅವನ ಜೀವಮಾನ ಪರ್ಯಂತ ಒಂದೇ ರೀತಿ ಇರೋದಿಲ್ಲ. ಜೀವಮಾನ ಪರ್ಯಂತಕ್ಕೆ ಹೋಗ್ಬೇಡಿ, ನಮ್ಮ ಮನಸ್ಥಿತಿ ಬದಲಾಗ್ಬಿಟ್ರು ನನ್ನ ವೇಗ ಬದಲಾಗುತ್ತೆ.
ನನ್ನ ದೇಹ ಸ್ಥಿತಿ ಬದಲಾದ್ರೂ ಮಧ್ಯೆ ಜ್ವರ ಬಂತು ಅವಾಗ ನನ್ನ ವೇಗ ಹೊರಟೋಗುತ್ತೆ. ಸೊ ಹೀಗಾಗಿ ವೇಗ ಅನ್ನೋದು ಒಂದನ್ನ ಕಾನ್ಸ್ಟೆಂಟ್ ಅನ್ನುವಂಥದ್ದಲ್ಲ, ನಿರಂತರವಾಗಿ ಬದಲಾಗುವಂತಹ, ನಿರಂತರವಾಗಿ ಹೊಂದಾಣಿಕೆ ಮಾಡುವಂತ ವಿಷಯ. ಗಿಡಕ್ಕೆ ನಾನು ತುಂಬಾ ಬೇಗ ಬೆಳಿಲಿ ಅಂತ ತುಂಬಾ ನೀರು ಹಾಕಿದ್ರೆ ನನಗೆ ಆಯಾಸ, ಅದು ಕಾಲ ಇದು ಹಣ್ಣು ಬಿಡೋ ಕಾಲಕ್ಕೆ ಹಣ್ಣು ಬಿಡೋದು. ಮಾಲಿಸಿ ಇಂಚೆ ಸೌಗಡ ಋತು ಆಯೇ ಫಲಹೋ ಎನ್ನೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ವೇಗವನ್ನ ನಾವು ನಿರಂತರವಾಗಿ ಅಡ್ಜಸ್ಟ್ ಮಾಡ್ಬೇಕೇ ಹೊರತು ಒಂದ್ಸರಿ ವೇಗ ಅಡ್ಜಸ್ಟ್ ಮಾಡ್ಬಿಟ್ಟಿದೀನಿ ಮುಗೀತು ಅಂತ ಅನ್ನೋ ಹಾಗಿಲ್ಲ. ವೇಗ ಅನ್ನೋದು ಶುಗರ್ BP ಇದ್ದಾಗೆ, ಆಗಿಂದಾಗೆ ಚೆಕ್ ಮಾಡಿಕೊಂಡು ನನ್ನ ಕೆಪಾಸಿಟಿ, ನನ್ನ ಸಾಮರ್ಥ್ಯಕ್ಕೂ ನಾನು ಮಾಡ್ತಿರೋ ಕೆಲಸದ ವೇಗಕ್ಕೂ ಹೊಂದಾಣಿಕೆ ಇದೆ ಅಂತ ಹೊಂದಾಣಿಕೆ ಮಾಡೋ ಜವಾಬ್ದಾರಿ ಇದೆ. ಅದನ್ನ ಮಾಡದೇ ಇದ್ರೆ ನಾವು ಸುಮ್ಮನೆ ವ್ಯಥೆ ಪಡ್ತೀವಿ. ಅಯ್ಯೋ ನನ್ನ ಕೈಲಿ ಆಗಿದ್ದಿದ್ರೆ ಇನ್ನೂ ವೇಗವಾಗಿ ಮಾಡ್ತಿದ್ದೆ ಅಂತ ವ್ಯಥೆ ಪಡ್ತೀವಿ. ಯಾವುದೇ ಕಾರಣಕ್ಕಾಗಿ ನಾವು ಹುಟ್ಟಿರೋದು ವ್ಯಥೆ ಪಡೋಕ್ಕೂ ಅಲ್ಲ, ಪ್ರಪಂಚನ ಬದಲಾವಣೆ ಮಾಡೋಕ್ಕೂ ಅಲ್ಲ, ಇದ್ದಿದ್ರಲ್ಲಿ ಹಾಯಾಗಿ ನೋಡ್ ಸಂತೋಷ ಪಡೋಕೆ, ಜಗತ್ನಲ್ಲಿ ಏನಿದೆಯೋ ಅದ್ ನೋಡ್ ಸಂತೋಷ ಪಡೋಕೆ, ಇಲ್ಲದೆ ಇರೋದನ್ನ ಸಹಿಸ್ಕೊಳ್ಳೋಕೆ. ಅದರಿಂದ ಅವ್ಯವಸ್ಥೆನ ಸಹಿಸ್ಕೋಬೇಕಾಗತ್ತೆ, ವ್ಯವಸ್ಥೆನ ಆನಂದ ಪಡ್ಬೇಕಾಗತ್ತೆ, ಅವ್ಯವಸ್ಥೆನ ಕೊಂಚ ಬದಲಾಯಿಸ್ಕೋಬೇಕಾಗುತ್ತೆ. ಇದಿಷ್ಟು ಸೇರಿದ್ರೆ ಜೀವನ. ಅದರಿಂದ ವೇಗದ ಹೆಸರಿನಲ್ಲಿ ಜೀವನವನ್ನು ಮಾಡುವಂತಹ 3 ಶಿಸ್ತನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಬಾರಿ ನಮ್ಮ ಕಾರ್ಯಸೂಚಿಯ ಪ್ರಕಾರ ಮೃತ್ಯುವನ್ನು ಕುರಿತಂತೆ ಅಥವಾ ಮರಣವನ್ನು ಕುರಿತಂತೆ ಚರ್ಚೆ ಇರುತ್ತೆ. ಅದು ನಕಾರಾತ್ಮಕವಾದ್ದು ಅಂತ ನಾವು ಅನ್ಕೊಂಡ್ರು ಕೂಡ ಅದರಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ಸಂಗತಿಗಳು ಈಗ ವೇಗ ಕುರಿತಂತೆ ನಾವು ಅನ್ಕೊಂಡಿದ್ದಕ್ಕಿಂತ ಹೇಗೆ ಭಿನ್ನವಾಗಿದೆಯೋ ಹಾಗಿರುತ್ತೆ. ಅದ್ರ ಬಗ್ಗೆ ಮಾತಾಡ್ತೇನೆ. ಆದರೆ ಮುಂದಿನ ವಾರದ ವೇಳೆಗೆ ನಾವು ಯಾವುದಾದ್ರೂ 4-5 ವಿಷಯ ಆಯ್ಕೆಗೆ ಕೊಡಬೇಕಾಗಿರೋದ್ರಿಂದ ಹೊಸ ವಿಷಯಗಳನ್ನ ಯಾರು ಸೂಚಿಸೋದಿದ್ರೆ ಆದಷ್ಟು ಬೇಗ ಸೂಚಿಸೋದು ಒಳ್ಳೆಯದು. ಮುಂದಿನ ಉಪನ್ಯಾಸದ ವೇಳೆಗೆ 5 ವಿಷಯಗಳ ಆಯ್ಕೆಯನ್ನು ಕೂಡ ಗಣೇಶ್ ಅವರು ಮಾಡ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ಮಾಡಿದರೆ ಅವ್ರಿಗೆ ಆವಾಗ ಮತ ಚಲಾಯಿಸೋಕ್ಕೂ 1 ವಾರ ಟೈಮ್ ಕೊಟ್ಟಾಗತ್ತೆ, ಇದ್ರೆ ಟೈಮ್ ಕೊಟ್ಟಾಗ ಆಗೋದಿಲ್ಲ. ನಾವು ಅವ್ರ ಮಾತು ಕೇಳೋದಕ್ಕೆ ಆದಷ್ಟು ಹೇಳಕ್ ಪ್ರಯತ್ನ ಪಡೋಣ. ಆಗದೇ ಇಲ್ಲ ಅನ್ನೋ ನಕಾರಾತ್ಮಕವಾದ ಧೋರಣೆ ಬೇಡ ಅಂತ ಹೇಳ್ತಾ, ಈಗ ನಿಮ್ಮ ಪ್ರತಿಕ್ರಿಯೆಗೆ ಹೇಳ್ತಾ ನನ್ನ ಇವತ್ತಿನ ಉಪನ್ಯಾಸಕ್ಕೆ ಮೃತ್ಯುವನ್ನು ಹೇಳಿ ಮುಂದಿನ ಮೃತ್ಯುವಿಗೆ ಜೀವಂತಿಕೆ ಕೊಡೋದಕ್ಕೆ ನಿಮ್ಮೆಲ್ಲರ ಪ್ರೇರಣೆಯಿಂದ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಕ್ರಿಯೆ ಪ್ರಶ್ನೆಗಳಿಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಈ ಆಂಜನೇಯ ಸ್ತೋತ್ರದಲ್ಲಿ ಈ ಜವದ ಬಗ್ಗೆ ಮನೋಜವಂ ಮಾರುತದುಲ್ಯ ವೇಗಂ ಅಂತ ಬರುತ್ತಲ್ಲ ಸರ್, ಹೌದು, ಅದು ಅದ್ರ ಅರ್ಥ ಸ್ವಲ್ಪ ಹೇಳ್ತೀರಾ ಸರ್? ಅದು ಅಲ್ಲೂ ಜವ ಬರುತ್ತಲ್ಲ ಸರ್? ಬರುತ್ತೆ, ಹೌದು. ಮನೋಜವಂ ಅತ್ಯಂತ ವೇಗವಾದದ್ದು ಯಾವುದು ಅಂದ್ರೆ, ಇವಾಗ ನಾವು ಸೂಪರ್ ಜೆಟ್, ಸೂಪರ್ ಸಾನಿಕ್ ಅಂತ ಯಂತ್ರಗಳನ್ನ ಹೇಳ್ತೀವಿ. ಆ ಶ್ಲೋಕ ಬರೆದಾಗ ಅತ್ಯಂತ ವೇಗವಾದದ್ದು ಯಾವುದು? ಮನಸ್ಸು. ಯಾಕೆ ಮನಸ್ಸು ವೇಗವಾದದ್ದು? ದೇಹ ಭಾರವಾದದ್ದು ವೇಗವಾಗಿ ಹೋಗಕ್ಕಾಗಲ್ಲ. ಮನಸ್ಸು ಹಗುರವಾದ್ದು, ಸೂಕ್ಷ್ಮ ಶರೀರ. ಆ ಮನಸ್ಸು ನಾನು ಇಲ್ಲಿಂದ ಕ್ಯಾಲಿಫೋರ್ನಿಯಾ ಕಲ್ಪಿಸ್ಕೊಂಡ್ರೆ ನಂಗೆ ವಿಮಾನನೇ ಬೇಕಿಲ್ಲ, ಕ್ಯಾಲಿಫೋರ್ನಿಯಾ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ, ಅಷ್ಟು ವೇಗವಾಗಿ ಚಲಿಸುತ್ತೆ. ಅನ್ನೋದ್ರಿಂದ ಹನುಮಂತ ಮನೋಜವದಲ್ಲಿ ಅವ್ರ ಅಪ್ಪ ಅವನ ಯಾರ ಮಗ? ಗಾಳಿಯ ಮಗ. ಘನ ವಸ್ತುಗಳಿಗಿಂತ ದ್ರವ ವಸ್ತುಗಳಿಗಿಂತ ಗಾಳಿಯ ವೇಗ ತುಂಬಾ ಜಾಸ್ತಿ, ಆದ್ರೆ ಮನಸ್ಸಿನ ವೇಗ ಗಾಳಿಗಿನ್ನ ಜಾಸ್ತಿ. ಅದರಿಂದ ಅಪ್ಪನ್ನು ಮೀರಿಸಿದವನು ಅವನು ವೇಗದಲ್ಲಿ. ಅದರಿಂದ ಮನೋಜವಂ ಮಾರುತಿ ತಿನ್ನುಡಿ, ಅಲ್ಲಿ ಮರುದನ ಮಗ ಅಂತ ಮತ್ತೆ ಜ್ಞಾಪಿಸ್ತಾರೆ. ವಾಯುವೇಗದ ಅಪ್ಪನಿಗೆ ಮನೋವೇಗದ ಮಗ. ಹೆಂಗಿದೆ ನೋಡಿ, ವಾಯುವೇಗದ ಅಪ್ಪನಿಗೆ ಮನೋವೇಗದ ಮಗ. ಮನೋಜವಂ ಮಾರುತಿ ಅತುಲ್ಯ ವೇಗಂ, ಅಳತೆ ಮಾಡೋಕ್ಕಾಗದೇ ಇರುವಷ್ಟು ವೇಗ. ಅಷ್ಟು ವೇಗವನ್ನು ಸಹಿಸ್ಕೋಬೇಕಾದ್ರೆ ಏನಾಗ್ಬೇಕಾಗತ್ತೆ? ಅವನು ಮನಸ್ಸು ಶುದ್ಧವಾಗಿರ್ಬೇಕಾದ. ಅವನ ಮನಸ್ಸು ಬಂದ್ ಡಿಸ್ಟರ್ಬ್ ಮಾಡ್ರೆ, ಮಧ್ಯ ಕೋಪ ಬಂದ್ರೆ, ಮಧ್ಯ ಭಯ ಬಂದ್ರೆ, ಮಧ್ಯ ಆಸೆ ಬಂದ್ರೆ ಆಗೋದಿಲ್ಲ. ಜಿತೇಂದ್ರಿಯಂ, ಅವನು ಇಂದ್ರಿಯ ಗೆದ್ದದ್ರಿಂದ ಆ ವೇಗದಲ್ಲಿ ಹೋಗೋಕ್ ಸಾಧ್ಯ. ಬುದ್ಧಿಮತಾಂ, ಅವನು ಬುದ್ಧಿವಂತ ಆಗಿರೋದ್ರಿಂದ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಇಂದ್ರಿಯಗಳು ಚಪಲ ಚಿತ್ತವನ್ನು ಸೃಷ್ಟಿ ಮಾಡುತ್ತವೆ, ಮನಸ್ಸು ದ್ವಂದ್ವವನ್ನು ಸೃಷ್ಟಿ ಮಾಡುತ್ತೆ, ಬುದ್ಧಿ ಮಾತ್ರ ಒಂದು ನಿಶ್ಚಲ ಮಾಡೋದಕ್ಕೆ ಸಾಧ್ಯ. ಅದೇಂದ್ರ ಜಿತೇಂದ್ರಿಯಂ ಬುದ್ಧಿಮತಾಂ. ಯಾರು ಬುದ್ಧಿ, ಅದಕ್ಕೆ ನಿಂಗೆ ಬುದ್ಧಿ ಇದೆಯಾ ಅಂತ ನಾವು ಅನ್ನೋದು. ಬುದ್ಧಿ ಇದೆಯಲ್ಲ, ಚಂಚಲವಾದ ಮನಸ್ಸು ಮತ್ತೆ ಇಂದ್ರಿಯಗಳಿಗೆ ಕಡಿವಾಣ ಹಾಕೋದು. ಅವನು ಜಿತೇಂದ್ರಿಯ. ಇಂದ್ರಿಯ ಅಂದ್ರೆ ಮನಸ್ಸು ಇಂದ್ರಿಯ, ಅಂತರಿಂದ್ರಿಯ ಅಂತ ಕರೀತಾರೆ. ಅದೇ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ.
ಅವನು ತುಂಬಾ ಶ್ರೇಷ್ಠವಾದವನು. ಈ ಪ್ರಯತ್ನದಲ್ಲಿ ಅತ್ಯಂತ ಉನ್ನತ ಸ್ಥಾನ ಗಳಿಸುವನು. ವರಿಷ್ಠ ಅಂದ್ರೆ ವರ ಅಂದ್ರೆ ಶ್ರೇಷ್ಠವಾದ್ದು, ಶ್ರೇಷ್ಠವತೆಯನ್ನು ಪಡೆದವನು. ವಾತಾತ್ಮಜಂ, ಅವನು ಗಾಳಿಯ ಮಗ, ಆದ್ರೆ ಗಾಳಿಯ ಆತ್ಮದ ಹಾಗೆ ಅಂತ. ದೇಹಕ್ಕೆ ಚಪಲಗಳಿದೆ, ಆತ್ಮಕ್ಕೆ ಯಾವುದೂ ಇಲ್ಲ. ನಾನು ಅದಕ್ಕೆ ಈ ಕೆಲಸ ಬೀಯಿಂಗು ಬಿಕಮಿಂಗು ವ್ಯತ್ಯಾಸವಿಲ್ಲ. ಇಟ್ ಇಸ್ ಆಲ್ವೇಸ್ ಬೀಯಿಂಗ್. ಸತ್ರು ಇದು ಆತ್ಮ ಇದ್ದೇ ಇರುತ್ತೆ, ಬದುಕಿದ್ರೂ ಇರುತ್ತೆ. ಅದರಿಂದ ಆತಾತ್ಮಜಂ, ಆತ್ಮಜ ಅವನು. ಗಾಳಿಯ ವೇಗನ ಅಲ್ಲ, ಅವನ ಆತ್ಮದ ವೇಗ ತಗೊಂಡಿದ್ದಾನೆ ಅವನು. ವಾನರ ಯೂತ ಮುಖ್ಯಂ ಅಂದ್ರೆ ವಾನರ ಸೇನೆಯ ಮುಖ್ಯ. ವಾನರಗಳು ಕಪಿ ಅಂದ್ರೆ ಚಂಚಲವಾದ ಮನಸ್ಸು ಯಾವಾಗಲೂ ಕಪಿಗೆ ಹೋಲಿಸೋದು. ಹಾಗೆ ಅವನ ಮನಸ್ಸೇ ಒಂದು ಕಪಿಯಾಗಕ್ಕೆ ಬಿಟ್ಟಿಲ್ಲ. ಅವನ ಮನಸ್ಸು ವಾನರ ಯೂತ ಮುಖ್ಯ, ಅವನ ಚಾಂಚಲ್ಯವನ್ನು ಗೆದ್ದಿದ್ದಾನೆ ಅಂತ. ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅವನು ಇಷ್ಟೆಲ್ಲ ಸಾಧಿಸೋಕೆ ಯಾಕೆ ಸಾಧ್ಯವಾಯಿತು? ಅವನು ಶ್ರೀರಾಮನ ದೂತನಾದ್ರಿಂದ, ಪರಮಾತ್ಮನ ಒಂದು ಭಾಗ ಆಗಿ ಭಾವಿಸಿದ್ರಿಂದ ಅವನು ಶ್ರೀರಾಮ ದೂತ ಆಗ್ತಾನೆ. ಅವನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಆ ಶ್ಲೋಕದ ಅರ್ಥ. ಆ ಶ್ಲೋಕದಲ್ಲಿ ಪದಗಳನ್ನು ಬಳಸಿದಾರಲ್ಲ, ಒಂದಕ್ಕೊಂದಕ್ಕೆ ಹೇಗೆ ಸಂಬಂಧ ಇದೆ ನೋಡಿ. ಎಲ್ಲಿಂದ ಶುರುವಾಗುತ್ತದು? ಮನೋಜವಂ. ಬೇರೆ ಮನುಷ್ಯ ಯಾರಿಗೂ ಇಲ್ಲದೆ ಇರೋಷ್ಟು ವೇಗ, ಹೈಯೆಸ್ಟ್ ವೇಗದಲ್ಲಿ ಅವನಿದ್ದಾನೆ. ವಾಯು ವೇಗದ ಮಗ ಆದರೆ ಅಪ್ಪನ್ನು ಮೀರಿಸಿದ್ದಾನೆ. ಇದು ಎಂಥದ್ದು? ಮನೋಮಂಜ ಮಾರುತಿ ಅತುಲ್ಯ ವೇಗಂ, ಅಳತೆ ಮಾಡಕ್ಕಾಗದೆ ಇರುವಂತಹ ವೇಗ ಅಂತ. ಇಷ್ಟನ್ನು ಈಗ ಹೇಳಿದ್ನಲ್ಲ, ಆ ಅರ್ಥದಲ್ಲಿ ನಮ್ಮ ದೇವರ ಶ್ಲೋಕಗಳು ದೇವರನ್ನ ಹೊಗಳೋಕ್ ಬರೆದಿರೋದಲ್ಲ. ನಾವು ಹೇಗೆ ವೇಗವನ್ನು ಸಾಧಿಸಬಹುದು ಅಂತ ಆದ್ರೆ ಅಂತರಂಗವನ್ನು ಶುದ್ಧವಾಗಿಟ್ಕೊಂಡು ನಾನು ದೇಹವಲ್ಲ ಅಂತ ಭಾವಿಸೋದ್ರಿಂದ ಮಾತ್ರ ಆ ವೇಗವನ್ನು ಸಾಧಿಸೋಕೆ ಸಾಧ್ಯ ಅಂತ ಆ ಶ್ಲೋಕದಲ್ಲಿ ನಮಗೆ ನೆನಪು ಮಾಡಿ ಆ ಶ್ಲೋಕ ಬರೆದ ಮಹನೀಯರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಆಂಜನೇಯ ಮನುಷ್ಯ ಹೇಗೆ ಹಾರ್ತಾನೆ, ಮನುಷ್ಯನ ದೇಹದ ಮೂಳೆ ಹಾರೋದಕ್ಕೆ ಅನುಕೂಲವಾಗಿಲ್ಲ ಅಂತಂದ್ರೆ ಅವಾಗ ಕಾವ್ಯದ ಮೂಲ ಆಶಯನೇ, ಆದರ್ಶದ ಮೂಲ ಆಶಯನೇ ಹೊರಟೋಗುತ್ತೆ. ಅಸಂಭಾವ್ಯತೆಯಿಂದ ಕಾವ್ಯಕ್ಕೆ ಬರುವ ರಮ್ಯತೆ ಅಂತ ಒಂದು ಪೂತಿ ನರಸಿಂಹಾಚಾರ್ಯದ ಒಂದು ಪ್ರಬಂಧ ಇದೆ. ಈಜ್ಕೊಂಡು ಹೋದ ಅಂದ್ರೆ ಹನುಮಂತ ಅಷ್ಟೋ ತನಕ ಈಜಿದ್ದನ್ನು ವಿವರಿಸ್ತಾ ಕೂತ್ಕೊಂಡ್ಬಿಟ್ರೆ ನಮ್ಮ ಓದುಗರ ಉತ್ಸಾಹ ಕುಂದು ಹೋಗುತ್ತೆ. ಅದಕ್ಕೋಸ್ಕರ ಅವನನ್ನ ಆರಿಸಿದ್ರು. ಅಸಂಭಾವ್ಯತೆಯಿಂದ ಕಾವ್ಯಕ್ಕೆ ರಮ್ಯತೆ ಬರುತ್ತೆ. ಅಸಂಭಾವ್ಯತೆಯನ್ನು ತರ್ಕದಲ್ಲಿ ಹುಡುಕೋದಲ್ಲ, ಆದರ್ಶವನ್ನು ಹುಡುಕ್ಬೇಕು ಅನ್ನೋದು ಆ ಶ್ಲೋಕದ ಆಶಯ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ತಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ದೀನಿ ಅಂತ ಭಾವಿಸ್ಕೊಂಡಿದ್ದೀನಿ. ಇನ್ಯಾರಿದ್ದಾರು ಪ್ರಶ್ನೆ, ಪ್ರತಿಕ್ರಿಯೆ? ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ಈಗ ಪ್ರಕೃತಿನಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಎರಡಕ್ಕೂ ಏನೋ ವ್ಯತ್ಯಾಸನೇ ಇರುವುದಿಲ್ಲ ಸರ್? ಇಲ್ಲ, ತದ್ವಿರುದ್ಧ ಅದು ವ್ಯತ್ಯಾಸ ಇದ್ದೇ ಇರುತ್ತೆ. ನೋಡಿ, ಒಂದು ಚುಕ್ಕೆ ನಾನು ಗೋಡೆ ಮೇಲೆ ಬರೆದು 108 ಚುಕ್ಕೆ ಇಡ್ತೇನೆ ಅಂತ ಇಟ್ಕೊಳ್ಳಿ, ಅದು ಕೊಳೆ ತರ ಕಾಣುತ್ತೆ, ಕಲೆ ತರ ಕಾಣುತ್ತೆ. ಅದೇ ಚುಕ್ಕೆನ ಒಂದು ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ರೆ ಅದೊಂದು ಚಿತ್ರ ಆಗ್ಬಿಡುತ್ತೆ. ನಾವು ಚುಕ್ಕೆನೇ ಮರೆತು ಬಿಡ್ತೀವಿ, ಚಿತ್ರ ನೋಡ್ತೀವಿ. ಯಾವುದರಲ್ಲಿ ಒಂದು ಕ್ರಮಬದ್ಧತೆ ಇದೆಯೋ, ವಿನ್ಯಾಸ ಇದೆಯೋ ಅದನ್ನ ಕ್ರಮಬದ್ಧ ವ್ಯವಸ್ಥೆ ಅಂತೀವಿ. ಯಾರಲ್ಲಿ ಕ್ರಮಬದ್ಧತೆ ಇಲ್ಲವೋ ಅದನ್ನ ಅವ್ಯವಸ್ಥೆ ಅಂತೀವಿ. ಪ್ರಪಂಚ ಅನ್ನೋದು ವ್ಯವಸ್ಥೆಯೂ ಅಲ್ಲ, ಅವ್ಯವಸ್ಥೆಯೂ ಅಲ್ಲ. ಆ ಎರಡೂ ನಿರಂತರ ಬದಲಾಗುವ ಒಂದು ವ್ಯವಸ್ಥೆ ಇರುತ್ತೆ. ಒಂದ್ ಕಡೆ ವ್ಯವಸ್ಥೆ ಬರುತ್ತೆ, ಇನ್ನೊಂದ್ ಕಡೆ ಅವ್ಯವಸ್ಥೆ ಹೋಗುತ್ತೆ. ನೋಡಿ, ನಾವು ಬರೆದ ಚಿತ್ರ ವ್ಯವಸ್ಥೆ ಅವ್ಯವಸ್ಥೆ ಆಗಿರ್ಬೋದು, ಪ್ರಕೃತಿನಲ್ಲಿ ಇಲ್ಲ ಅದು. ಹೌದು, ಪ್ರಕೃತಿ ಅದು ಬೆಟ್ಟ ಗುಡ್ಡ ಕಾಡು ಹೇಗ್ ಬೇಕಾದ್ರೂ ಇರ್ಬೋದು, ಭಾಗವೇನೆ. ಅವ್ಯವಸ್ಥೆಯು ಪ್ರಕೃತಿಯ ಒಂದು ಭಾಗವೇನೆ. ಡೆಮಾಕ್ರಿಟಸ್ ಅಂತ ಒಬ್ಬ ದಾರ್ಶನಿಕ ಇದ್ದ, ಪರಮಾಣು ರಚನೆಯನ್ನು ಬರೆದವನು. ಅವನ್ನ ಹ್ಯಾಪಿ ಫಿಲಾಸಫರ್ ಅಂತ ಕರೆಯೋರಂತೆ. ಯಾಕೆ ಕರೆಯೋರಂತೆ ಅಂದ್ರೆ, ಆ ಅನಿಲದ ಕಣಗಳು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆಯುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಅನಿಲದ ಕಣ ಶಕ್ತಿ ಕಳ್ಕೊಂಡು ವೇಗ ನಿಧಾನಕ್ಕೆ ಚಲಿಸಕ್ ಶುರುವಾಗುತ್ತೆ, ಅದಕ್ಕೆ ನಷ್ಟ ಆಯ್ತು. ಆದ್ರೆ ಆ ನಷ್ಟ ಆಗಿಲ್ಲ ಶಕ್ತಿ, ಇನ್ನೊಂದು ಕಣ ವೇಗವಾಗಿ ಚಲಿಸಕ್ ಶುರು ಮಾಡ್ತು. ನನಗೆ ನಷ್ಟವಾದ್ರೆ ಇನ್ನೊಬ್ರಿಗೆ ಲಾಭ ಆಗಿದೆ, ಇನ್ನೊಬ್ರಿಗೆ ನಷ್ಟ ಆದ್ರೆ ನಂಗೆ ಲಾಭ ಆಗಿದೆ. ಸೊ ಒಟ್ಟಾರೆ ಶಕ್ತಿ ಅಷ್ಟೇ ಇದೆಯಲ್ಲ, ಯಾಕೆ ಚಿಂತೆ ಮಾಡ್ಬೇಕು ಅಂತ ಅವನು ವೈಯಕ್ತಿಕ ಮಟ್ಟದಲ್ಲಿ ನೋಡ್ದಲೇನೆ ಸಮಾಜದಲ್ಲಿ ನೋವು ನಲಿವು ಎಂತದು ಆ ವ್ಯವಸ್ಥೆ ಅವ್ಯವಸ್ಥೆ ಎಲ್ಲ ಬದಲಾಗ್ತಾ ಇರುತ್ತೆ ಅಷ್ಟೇ ಹೊರತು ಅದನ್ನೇನ್ ಚರ್ಚೆ ಮಾಡುವಂತದ್ದಲ್ಲ ಅಂತ ಸದಾ ನಗ್ತಾ ಇರ್ತಿದ್ರಂತೆ. ದಟ್ ಈಸ್ ವೈ ಹ್ಯಾಪಿ ಫಿಲಾಸಫರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್
ಇನ್ಯಾರ್ದಾದ್ರು ಪ್ರಶ್ನೆ ಇದೆಯಾ? ಮುಂದಿನ ವಾರ ನಕಾರಾತ್ಮಕ ವಿಷಯ ಅಂತ ಏನು ಭಾವಿಸ್ಬೇಕಾಗಿಲ್ಲ. ನಿದ್ದೆಯೂ ಒಂದು ರೀತಿಯಲ್ಲಿ ಸಾವೇನೆ, ಮರೆವೂ ಒಂದು ರೀತಿಯಲ್ಲಿ ಸಾವೇ, ಹುಟ್ಟೇನೆ. ಅರಿವು ನೆನಪು ಎಲ್ಲ ಹುಟ್ಟು. ಸೃಷ್ಟಿ ಸ್ಥಿತಿ ಲಯ ಅನ್ನೋದೇ ಅರಿವು ನೆನಪು ಮತ್ತು ಸಾವು, ಮೂರು ನಾನೇ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅವುಗಳ ಸಂಬಂಧವನ್ನ ಚರ್ಚೆ ಮಾಡ್ತೀನಿ. ಸಾವು ಅನ್ನೋದು ಒಂದು ಟೈಟ್ಲ್ ಅಷ್ಟೇ. ಸರ್ ತುಂಬಾ ಚೆನ್ನಾಗಿತ್ತು. ಪೂರಕವಾಗಿ ಒಂದು ಅನ್ಕೊಂಡಿದ್ದು ಅಂದ್ರೆ, ಈಗ ನಾವು ಒಂದು ವೆಹಿಕಲ್ ನಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ನಮ್ಮ ವಿಸಿಬಿಲಿಟಿ ನ್ಯಾರೋ ಆಗ್ತಾ ಹೋಗುತ್ತೆ. ಅದೇ ನಿಧಾನ ಹೋಗ್ತಾ ಇದ್ದಂಗೆ ವಿಸಿಬಿಲಿಟಿ, ನಡ್ಕೊಂಡು ಹೋಗ್ತಾ ಇದ್ರೆ 360 ಡಿಗ್ರಿ ವಿಸಿಬಿಲಿಟಿ ಬರುತ್ತೆ. ಅದು ಆ ಫೀಚರ್ಸ್ ಗಳನ್ನ ನಾವು ರಭಸದಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತಾನೆ. ಹೌದು. ಹಾಗೆ ಇನ್ನೊಂದು ನಮ್ಮ ನಮ್ಮ ಕಲಿಗೊಬ್ಬರು ಅವ್ರ ತಂದೆಯವ್ರ ಬಗ್ಗೆ ದಶಾವತಾರ ಅಂತ ಒಂದು ಪುಸ್ತಕ ಬರೆದಿದ್ರು. ಅವ್ರ ತಂದೆಯವರ ವ್ಯಕ್ತಿತ್ವದ ಬಗ್ಗೆ ಅವ್ರಿಗೆ ಅಷ್ಟು ಏನು ವಿಭಿನ್ನವಾದಂತ ಇದಿತ್ತು ಅಂತ ಬರೆದಿದ್ರು. ಈಗ ನಮ್ಗೆ ಅನ್ಸುತ್ತೆ ಈಗ ನಮ್ಗೆ ದಶಾವತಾರ ಆಗೋದೇ ಇಲ್ಲ ಅಂತ. ಆಮೇಲೆ ಒಂದ್ ಸಿನಿಮಾ ಹಾಡಲ್ಲಿ ಬಂದಿದೆ, ಎರಡು ಮುಖ ಅಂತ ಒಂದು ಸಿನಿಮಾ ಇದೆ. ಅದರಲ್ಲಿ ಒಂದ್ ಹೇಳ್ತಾರೆ ಏನು ಅಂತಂದ್ರೆ, ಸಾಗರ ತಲುಪೋದಕ್ಕೋಸ್ಕರ ವೇಗವಾಗಿ ಹೋಗ್ತಿದೆ, ಅದು ಇಳಿಜಾರಿನಲ್ಲಿ ಹರಿಯಲು ಬರೆಯಿಸಿ ವೇಗದಿ ಸಾಗುತ್ತಿದೆ, ಪಯಣದ ಹಾದಿಯ ಸೊಬಗನು ಕಾಣುವ ಯೋಗವ ಮರೆಯುತ್ತಿದೆ ಅಂತಿದೆ ಹಾಡಲ್ಲಿ. ಆ ಸಾಗರ ತಲುಪಬೇಕು ಅಂತ ಎಲ್ಲೆಲ್ಲಿ ಇಳಿಜಾರು ಸಿಗುತ್ತೋ ವೇಗವಾಗಿ ಹರಿದು ಬಿಟ್ರೆ ನದಿ, ಪಯಣದ ಹಾದಿಯ ಸೊಬಗನು ಕಾಣುವ ಯೋಗವ ಮರೆಯುತ್ತಿದೆ ಅಂತ. ಇದೆಲ್ಲ ಇದೆ. ಅದನ್ನೆಲ್ಲ ನಾವು ಅದೇ ಹೇಳಿದ್ನಲ್ಲ, ಎಲ್ಲೆಲ್ಲೋ ಇದೆ. ಆ ಬಿಂದುಗಳನ್ನೆಲ್ಲ ಕೂಡಿಸ್ಕೊಂಡು ಒಂದು ಚಿತ್ರ ಮಾಡ್ತೀನಿ ನಾನು ಅಷ್ಟೇ. ನನ್ನ ಅನುಭವ ಒಂದೇ ಅಲ್ಲ, ನನ್ನ ಅಧ್ಯಯನ ಒಂದೇ ಅಲ್ಲ. ನಿಮ್ಮ ಅನುಭವಕ್ಕೂ ಅದು ಸರಿ ಅನ್ಸೋ ತರದ್ದನ್ನು ಹುಡುಕಿ ಆ ಬಿಂದುಗಳನ್ನೆಲ್ಲ ಒಂದು ವಿನ್ಯಾಸ ಮಾಡಿ ಕೊಡ್ತಾ ಇದ್ದೇನೆ ಅಷ್ಟೇ. ಇಷ್ಟೇ ನಮ್ಮ ಇದರದ್ದು ಜಾಲನ್ಯಾಸದ ಜಾಣ್ತನ. ಓಕೆ, ಇನ್ಯಾರ್ದು ಪ್ರತಿಕ್ರಿಯೆ ಇಲ್ಲ, ಮುಗಿಸ್ಬೋದು. ಇನ್ನೊಂದು ಅರ್ಧ ಗಂಟೆ ಒಳಗೆ ನೀವು ಇನ್ನೊಂದ್ಸರಿ ನೋಡೋಕೆ ಅವಕಾಶ ಮಾಡ್ಕೊಡ್ತಾರೆ ಗಣೇಶ್ ಅವರು. ಮತ್ತೊಮ್ಮೆ ನೋಡಿ ಮತ್ತೇನೂ ಪ್ರಶ್ನೆ ಕೇಳೋಕೆ ಅವಕಾಶ ಇದ್ದೇ ಇದೆ. ವಿಷಯ ಸೂಚಿಸೋದಾದ್ರೆ ಸೂಚಿಸ್ಬೋದು. ಪ್ರತಿಕ್ರಿಯೆ ಇದ್ರೆ ತಿಳಿಸಿ. ಸರ್ ಹೇಳಿದಾಗೆ ವಿಷಯ ಸೂಚಿಯನ್ನು ಕೂಡ ಇದರಲ್ಲಿ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕ್ರಿ ಅಂತ ಹೇಳಿ ಕೇಳ್ತಾನೆ. ಮತ್ತೆ ಯಾರ್ದಾರು ಅಭಿಪ್ರಾಯ ಇದ್ರೆ ಹೇಳ್ಬೋದು, ಇಲ್ಲ ಅಂತಂದ್ರೆ ಮುಗಿಸೋಣ. ಸರಿ ಸರ್, ಮುಗಿಸೋಣ ಸರ್. ಹಾಗೆ ಮತ್ತೆ ವಾಟ್ಸಪ್ ಅಲ್ಲಿ ಏನಿದ್ರೆ ಮೆಸೇಜ್ ಹಾಕಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಸರ್.